ಕಟ್ ಕರ್ನಾಕ ನೀನು ಹಾಯ್ ಆಲ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಈ ಒಂದು ವ್ಲಾಗ್ ನಾನು ಇದೇ ವೀಕಲ್ಲಿ ಶೂಟ್ ಮಾಡಿರುವಂಥದ್ದು. ಎಕ್ಸಾಕ್ಟ್ ಡೇ ನನಗೆ ನೆನಪಿಲ್ಲ, ಬಟ್ ಟೈಮ್ ಸಿಗದೇ ಇರೋ ಕಾರಣದಿಂದ ನಾನು ಎಡಿಟ್ ಮಾಡಿರಲಿಲ್ಲ. ಇಲ್ಲಿ ನಾನು ಬೆಳಿಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನನ್ನ ಮಗು ಇತ್ತೀಚೆಗೆ ಅವನು ನೈಟ್ ಸರಿಯಾಗಿ ಮಲಗೋದಿಲ್ಲ ಮತ್ತು ಬೇಗನೆ ಎದ್ದೇಳ್ತಾನೆ. ಒಂದು 5:30 6 ಗಂಟೆ ಆಗುವಾಗಲೇ ಎದ್ದು ಬಿಡ್ತಾನೆ. ಸೊ ಅವನು ಕೂಡ ಎದ್ದಿದ್ದ, ಹಾಗಾಗಿ ಅವನನ್ನು ಕರ್ಕೊಂಡೆ ಬಂದಿದ್ದೇನೆ. ಮತ್ತು ಹಸ್ಬೆಂಡ್ ಮತ್ತು ಸಿಯೋನ್ ಇನ್ನೂ ಕೂಡ ಮಲಗೇ ಇದ್ದಾರೆ. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನಲ್ಲಿ ಈ ವಿಡಿಯೋನ ನೋಡ್ತಾ ಇದ್ದೀರಾ ಆದರೆ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗ್ತದೆ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ, ಹಾಗೂ ವಿಡಿಯೋನ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಮತ್ತು ನಿಮ್ಮ ವ್ಯಾಲ್ಯೂಯಬಲ್ ಕಮೆಂಟ್ಸ್ ಏನಾದರೂ ಇದೆ ಅದನ್ನು ಕೂಡ ಕಾಮೆಂಟ್ ಸೆಕ್ಷನಲ್ಲಿ ಬರೆದು ಅದನ್ನು ನನಗೆ ತಿಳಿಸ್ಬೋದು. ಇಲ್ಲಿ ನಾನು ಬೆಳಿಗ್ಗೆ ಬ್ರಷನ್ನು ಮಾಡುವ ಅಂತ ಹೇಳಿ ಬಂದಿದ್ದೇನೆ. ಮಗು ಎದ್ದರೆ ಮತ್ತು ಕೆಲಸ ಎಲ್ಲ ಆದ ಹಾಗೇನೆ ಅಂತ ಹೇಳ್ಬೋದು. ಸೊ ಭಾರಿ ಕಷ್ಟ ಮಕ್ಕಳನ್ನ ಇಟ್ಕೊಂಡು ಕೆಲಸ ಮಾಡುವಂಥದ್ದು. ಮೊನ್ನೆ ನನಗೊಂದು ಕಾಮೆಂಟ್ ಬಂದಿತ್ತು, ನಮ್ಮ ಮಕ್ಕಳಂತೂ ನನಗೆ ಕೆಲಸ ಮಾಡಲಿಕ್ಕೆ ಬಿಡೋದಿಲ್ಲ, ನೀವು ಹೇಗೆ ಕೆಲಸ ಮಾಡ್ತೀರಾ ಅಂತ ಹೇಳಿ. ಎಲ್ಲ ಮಕ್ಕಳು ಒಂದೇ ಥರ, ನನ್ನ ಮಗು ಕೆಲಸ ಮಾಡಲಿಕ್ಕೆ ಬಿಡ್ತದೆ ಅಂತಲ್ಲ, ಇವನಾದರೂ ಸ್ವಲ್ಪನಾದರೂ ಪರವಾಗಿಲ್ಲ. ಬಟ್ ಸಿಯೋನ್ ಸ್ವಲ್ಪ ಕೂಡ ಬಿಡ್ತಾ ಇರಲಿಲ್ಲ ನನಗೆ ತುಂಬ ಕಷ್ಟ ಆಗ್ತಿತ್ತು. ಬಟ್ ಈಗ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಕಷ್ಟ ಆಗ್ತದೆ. ಯಾಕೆಂದರೆ ಸಿಯೋನ್ ಒಬ್ಬನೇ ಇರುವಾಗ ಸ್ಕೂಲಿಗೆ ಬೇರೆ ಮಕ್ಕಳನ್ನು ಯಾರನ್ನು ಕಳಿಸ್ಲಿಕ್ಕೆ ಇರಲಿಲ್ಲ ಅಲ್ಲ. ಸೊ ಬ್ರೇಕ್ಫಾಸ್ಟ್ ಸ್ವಲ್ಪ ಆಚೆ ಈಚೆ ಆದರೂ ಕೂಡ ತೊಂದರೆ ಇರ್ತಿರಲಿಲ್ಲ. ಬಟ್ ಈಗ 7:30 ಒಳಗೆ ಬ್ರೇಕ್ಫಾಸ್ಟ್ ಆಗಬೇಕು, ರೆಡಿ ಆಗಿರಬೇಕು. ಯಾಕೆಂದರೆ 7:30ಇಂದ ಸಿಯೋನ್ಗೆ ಬ್ರೇಕ್ಫಾಸ್ಟನ್ನು ತಿನ್ನಿಸ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ವಾಯ್ಸ್ ಓವರಲ್ಲಿ ನಿಮಗೆ ಸ್ವಲ್ಪ ಎಲ್ಲ ಡಿಸ್ಟರ್ಬೆನ್ಸ್ ಕೇಳ್ಬೋದು. ನನ್ನ ಮಗು ಇಲ್ಲೇ ಇದ್ದಾನೆ, ನನ್ನ ಜೊತೆ ಬೆಡ್ ಮೇಲೆ ಇದ್ದಾನೆ. ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತಾ ಉಂಟು ಸಪ್ರೇಟಾಗಿ ಹೋಗಿ ವಾಯ್ಸ್ ಓವರ್ ಕೊಡಲಿಕ್ಕೆ. ಅವನನ್ನು ಬಿಟ್ಟು ಹೋಗಲಿಕ್ಕೆ ಆಗೋದಿಲ್ಲಲ್ಲ. ಸೊ ನಾನು ಅವನನ್ನು ಹಿಡ್ಕೊಂಡೆ ವಾಯ್ಸ್ ಓವರನ್ನು ಕೊಡ್ತಾ ಇದ್ದೇನೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಬೆಳಿಗ್ಗೆಯ ಟೀಯನ್ನು ಪ್ರಿಪೇರ್ ಮಾಡ್ತಾ ಇದ್ದೇನೆ, ಚಾಗೆ ಇಟ್ಟಿದ್ದೇನೆ. ಮತ್ತು ಇಲ್ಲಿ ಹಾಲನ್ನು ಕೂಡ ಓಪನ್ ಮಾಡಿ ಹಾಕ್ತಾ ಇದ್ದೇನೆ. ನೋಡಿ, ಕೆಳಗೆ ಇಟ್ಟ ಕೂಡಲೇ ಕೂಗಲಿಕ್ಕೆ ಸ್ಟಾರ್ಟ್ ಮಾಡ್ದೆ. ನಾನು ಸ್ವಲ್ಪ ಹೊತ್ತು ಕೆಳಗೆ ಇಡುವ ಅಂತ ಹೇಳಿ ಅಂದ್ಕೊಂಡೆ. ತುಂಬ ಹೊತ್ತು ಇಟ್ಕೊಂಡೆ ನಿಂತ್ಕೊಳ್ಳಿಕ್ಕೆ ಸಹ ಆಗೋದಿಲ್ಲ ಅಲ್ಲ. ಬಟ್ ಅವನು ಕೇಳ್ತಾ ಇಲ್ಲ. ಏನಾದರೂ ಇಂಟ್ರೆಸ್ಟಿಂಗ್ ಕೊಟ್ಟರೆ ಮತ್ತೆ ಸರಿ ಆಗ್ತಾನೆ. ಮತ್ತು ಬೆಳಿಗ್ಗೆ ಮುಂಚೆ ಎದ್ದ ಕೂಡಲೇ ಮಕ್ಕಳಿದ್ದು ಸಹ ಮೂಡ್ ಸರಿ ಇರೋದಿಲ್ಲ ಅಲ್ಲ. ಹಾಗಾಗಿ ಸ್ವಲ್ಪ ಹೊತ್ತು ಏನಾದರೂ ಮಾಡಿ ಸ್ವಲ್ಪ ಅವ್ರನ್ನ ಎಂಟರ್ಟೈನ್ ಮಾಡಿದರೆ ಮತ್ತೆ ಸರಿ ಆಗ್ತಾರೆ. ಇಲ್ಲಿ ನೋಡಿ, ನಾನು ಕಲ್ಲರ್ ಇರುವಂಥ ಒಂದು ಬಾಕ್ಸ್ ಮತ್ತು ಅದರ ಮುಚ್ಚಳವನ್ನು ಕೊಟ್ಟಿದ್ದೇನೆ. ಸ್ವಲ್ಪ ಹೊತ್ತು ಇದರಲ್ಲಿ ಅವನು ಎಂಗೇಜ್ ಆಗಿರ್ತಾನೆ. ಸೊ ಆ ಟೈಮ್ನಲ್ಲಿ ಬೇಗ ಬೇಗ ನನಗೆ ಆಗಲಿಕ್ಕಿರುವಂಥ ಕೆಲಸಗಳನ್ನು ಮಾಡಿಕೊಳ್ಬೇಕು. ಡೆಲು ಮತ್ತು ರೆಗ್ಯುಲರ್ ಆಗಿ ಕೇಳುವಂಥ ಕೆಲವೊಂದು ಕ್ವೆಶ್ಚನ್ಸ್ ಅಂತ ಹೇಳಿದರೆ ಕಾಮೆಂಟ್ನಲ್ಲಿ, ನಿಮ್ಮ ಮಗನಿಗೆ ಅಂದರೆ ಚಿಕ್ಕ ಮಗುವಿಗೆ ಎಷ್ಟು ತಿಂಗಳಂತ ಹೇಳಿ. ಚಿಕ್ಕ ಮಗುವಿಗೆ 9 ತಿಂಗಳು ಕಂಪ್ಲೀಟ್ ಆಗಿದೆ. ಈಗ 10th ಮಂತ್ ರನ್ನಿಂಗ್. August 16th ಅವನಿಗೆ 9 months ಕಂಪ್ಲೀಟ್ ಆದಂಥದ್ದು. ಮತ್ತು ಇನ್ನೊಂದು ಕ್ವೆಶ್ಚನ್ ಅಂತ ಹೇಳಿದರೆ, ಸಿಯೋನ್ ಯಾವ ಸ್ಕೂಲಿಗೆ ಹೋಗ್ತಾನೆ ಅಂತ. ಸಿಯೋನ್ ಸೇಕ್ರೆಡ್ ಹಾರ್ಟ್ ಸ್ಕೂಲ್ ಇಲ್ಲಿ ಮಡಂತೇರಲ್ಲೇ ಇರುವಂಥದ್ದು, ಅಲ್ಲಿಗೆ ಹೋಗ್ತಾ ಇದ್ದಾನೆ. LKGಯಲ್ಲಿ ಕಲಿಯುವಂಥದ್ದು. ಈ ಸಲ ಫಸ್ಟ್ ಅಲ್ವಾ. ಅವನಿಗಂತೂ ಈಗ ಸ್ಕೂಲಿಗೆ ಹೋಗಲಿಕ್ಕೇ ಮನಸ್ಸಿಲ್ಲ. ನಾವು ಒಂದು ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡ ಹಾಗೆ ಆಗ್ತಾ ಉಂಟು ನನಗೆ. ನಾನು ಕಳೆದ ಬ್ಲಾಗ್ಸಲ್ಲಿ ಕೂಡ ಶೇರ್ ಮಾಡಿದ್ದೆ, ಬೆಳಿಗ್ಗೆ ಎದ್ದಾಗಿಂದ ಕೂಗಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅಂತ ಹೇಳಿ. ಡೈಲಿ ಇದೇ ಆಗಿದೆ ನಮಗೆ. ಯಾವ ರೀತಿಯಲ್ಲಿ ಅವನಿಗೆ ಹೇಗೆ ಸಮಾಧಾನ ಮಾಡಿದರೂ ಕೂಡ ಹೋಗಲಿಕ್ಕೇ ಕೇಳ್ತಾ ಇಲ್ಲ. ತುಂಬ ಕಷ್ಟ ಆಗ್ತಾ ಉಂಟು ಈಗ ಅವನಿಗೆ ಅಂದರೆ ಸ್ವಲ್ಪ ಎಲ್ಲ ಅವನಿಗೆ ಇಷ್ಟ ಬರುವಂಥದ್ದೇ ಫುಡ್ಡು ಕೊಡುವಂಥದ್ದು. ಈಗ ಇವತ್ತು ನೋಡಿ, ನಾನು ಚಪಾತಿಯನ್ನೇ ಕೊಡಲಿಕ್ಕಿದ್ದೇನೆ. ಯಾಕೆಂದರೆ ಅವನಿಗೆ ಇಷ್ಟ ಬರುವಂತಹ ಲಂಚ್ ಬಾಕ್ಸ್ ಇಂಥದ್ದೆಲ್ಲ ಕೊಟ್ಟರೆ ಆದರೂ ಹೋಗಲಿ ಅಂತ ಹೇಳಿ. ಹೇಗಾದರೂ ಒಂದು ಸ್ವಲ್ಪ ಅಂದರೆ ಹೋಗಲಿಕ್ಕೆ ಅವನಿಗೆ ಮನಸ್ಸಿಲ್ಲ ಆದರೂ ಕೂಡ ಒಂದು 20% ಆದರೂ ಯಾವ ರೀತಿಯಲ್ಲಾದರೂ ನಮಗೆ ಮೋಟಿವೇಟ್ ಮಾಡಲಿಕ್ಕೆ ಆಗ್ತದೆ ಅಂತ ನೋಡುವಂಥದ್ದು. ತುಂಬ ಎಲ್ಲ ವಿಷಯವನ್ನು ಹೇಳಿ ಎಲ್ಲ ಆಯಿತು, ಆದರೆ ಸಹ ಅವನಿಗೆ ಹೋಗಲಿಕ್ಕೇ ಮನಸ್ಸಿಲ್ಲ. ಸ್ಕೂಲಲ್ಲಿ ಕೂಡ ಹೋಗಿ ಮಾತಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೇವೆ ನಾವು. ಅವನಿಗೆ ಏನೋ ಗೊತ್ತಿಲ್ಲ, ಮೊನ್ನೆ ಅಂದರೆ ಅವನ ಟೀಚರ್ ಕೂಡ ಆಬ್ಸೆಂಟ್ ಇದ್ದರು ಸ್ವಲ್ಪ ದಿನಗಳ ಕಾಲ. ಆ ಟೈಮ್ನಲ್ಲಿ ಅವರಿಗೆ ಅಂದರೆ ಕ್ಲಾಸ್ ಮೇಂಟೈನ್ ಮಾಡಬೇಕಲ್ಲ, ಆಗ ಬೇರೆ ಬೇರೆ ಟೀಚರ್ಸ್ ಬರ್ತಾಯಿದ್ರಂತೆ. ಹೈಸ್ಕೂಲ್ ಟೀಚರ್ಸ್ ಕೂಡ ಕೆಲವೊಬ್ಬರು ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಮಕ್ಕಳನ್ನು ನೋಡ್ಕೊಳ್ತಾ ಇದ್ದರು. ಆಬ್ಸೆಂಟ್ ಇದ್ರಲ್ವ ಟೀಚರ್, ಹಾಗಾಗಿ. ಸೊ ಅವನು ತುಂಬ ಹೆದರಿ ಬಿಟ್ಟಿದ್ದಾನೆ, ನನ್ನ ಟೀಚರ್ ಯಾಕೆ ಬರ್ತಾ ಇಲ್ಲ ಅಂತ ಹೇಳಿ. ಅವನಿಗೆ ಟೆನ್ಷನ್ ಆಗಿತ್ತು. ಸೊ ಹಾಗಾಗಿ ಅವನು ಬೇರೆ ಬೇರೆ ಟೀಚರ್ಸ್ ಬರ್ತಾರಲ್ಲ ಮಕ್ಕಳಿಗೆ, ಅಂದರೆ ಟೀಚರ್ಸ್ ಅಂತ ಹೇಳಿದರೆ ಅವ್ರಿಗೆ ಇನ್ನೊಂದು ತಾಯಿ ಇದ್ದ ಹಾಗೆ ಅಲ್ವಾ. ಮನೆಯಲ್ಲಿ ಒಬ್ಬರು ತಾಯಿ ಇದ್ದರೆ ಸ್ಕೂಲಲ್ಲಿ ಫಸ್ಟಿಂದ ಯಾರು ನೋಡ್ಕೊಳ್ತಾರೆ ಅವರೇ ತಾಯಿ ಇದ್ದ ಹಾಗೆ. ಅವರನ್ನೇ ಅವರು ತಾಯಿ ಅಂತ ಹೇಳಿ ಅಂದ್ಕೊಂಡು ಅವ್ರ ಜೊತೆನೇ ಎಲ್ಲ ಶೇರ್ ಮಾಡಿ ಅವರನ್ನೇ ನೋಡ್ತಾ ಇರುವಂಥದ್ದಲ್ಲ. ಹಾಗಾಗಿ ಈ ಟೀಚರ್ಸ್ ಬಂದಾಗ ಅವನಿಗೆ ತುಂಬ ಟೆನ್ಷನ್ ಆಗಿಬಿಟ್ಟಿದೆ. ಸ್ಕೂಲಲ್ಲಿ ಅಂಥ ಮೇಜರ್ ಪ್ರಾಬ್ಲಮ್ ಏನೂ ಇಲ್ಲ. ನಾನು ಅವರ ಕ್ಲಾಸ್ ಟೀಚರ್ಗೆ ಕೂಡ ಕಾಲ್ ಮಾಡಿದ್ದೆ, ಎಲ್ಲ ಡಿಸ್ಕಸ್ ಮಾಡಿದ್ದೆ. ಆದರೂ ಕೂಡ ಕ್ಲಾಸಲ್ಲಿ ಅವನು ಓಕೆ ಇದ್ದಾನೆ. ಬಟ್ ಮನೆಯಿಂದ ಹೋಗಲಿಕ್ಕೆ ಅವನಿಗೆ ಸ್ವಲ್ಪ ಕಷ್ಟ ಆಗ್ತಾ ಉಂಟು. ಮುಂಚೆ ಎಲ್ಲ ಅವನೇ ಹೋಗ್ತಾ ಇದ್ದ ರಿಕ್ಷಾವರೆಗೆ. ಈಗ ನಾವು ಕೂತ್ಕೊಳ್ಳಿಸಿದ್ರು ಕೂಡ ರಿಕ್ಷಾದಲ್ಲಿ ಕೂತ್ಕೊಳ್ಳಿಕ್ಕೆ ಕೇಳೋದಿಲ್ಲ, ರಿಕ್ಷಾದಿಂದ ಹಾರಲಿಕ್ಕೆ ನೋಡ್ತಾನೆ. ಅಷ್ಟೊಂದಂದರೆ ಅವಜನಾಗಿಬಿಟ್ಟಿದೆ ಅವನಿಗೆ ಸ್ಕೂಲ್ ಅಂದ್ರೇ. ಡಿಲ್ಲು
ಸೊ ಅಂಥ ಒಂದು ಪರಿಸ್ಥಿತಿ ಇವಾಗ. ಅದಕ್ಕೆ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ನನಗೆ ಕಾಮೆಂಟಲ್ಲಿ ಐಡಿಯಾ ಕೊಟ್ಟಿದ್ದರು, ನೀವೇ ಒಂದು ಗಿಫ್ಟನ್ನು ಅವನ ಬ್ಯಾಗಲ್ಲಿ ಇಡಿ ಮತ್ತು ಟೀಚರಿಗೆ ಅದನ್ನು ಕೊಡಲಿಕ್ಕೆ ಹೇಳಿ, ಟೀಚರ್ ಕೊಟ್ಟ ಹಾಗೆ ಆಗಲಿ ಹಾಗೆ ಮಾಡು ಅಂತ ಹೇಳಿ. ನಾನು ಅದೇ ರೀತಿಯಲ್ಲಿ ಪ್ಲ್ಯಾನ್ ಮಾಡಿದ್ದೆ. ಅವನ ಹತ್ರ ಹೇಳಿದ್ದೆ ಕೂಡ, ನಿನ್ನ ಫೇವ್ರೆಟ್ ಟೀಚರ್ ಇದ್ದಾರಲ್ಲ ಅವರಿಗೊಂದು ಕಾರ್ಡನ್ನು ನಾವು ಪ್ರಿಪೇರ್ ಮಾಡುವ, ಹ್ಯಾಂಡ್ಮೇಡ್ ಕಾರ್ಡ್ ಮಾಡುವ ಅಂತೆಲ್ಲ ಹೇಳಿದ್ದೆ. ಬಟ್ ಅವನಿಗೆ ಅದು ಯಾವುದರಲ್ಲೂ ಕೂಡ ಇಂಟ್ರೆಸ್ಟೇ ಬರ್ತಾ ಇಲ್ಲ. ಕಾರ್ಡ್ ಮಾಡುವ, ಬಟ್ ನಾನು ಟೀಚರಿಗೆ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದ. ಏನೋ ತುಂಬ ಡಿಸ್ಟರ್ಬ್ಡ್ ಆದ ಹಾಗೆ ಆಗಿದ್ದಾನೆ ಅವನು. ಸ್ವಲ್ಪ ದಿನ ಬೇಕು ರಿಕವರ್ ಆಗಲಿಕ್ಕೆ, ಯಾಕಂದರೆ ಚಿಕ್ಕ ಮಕ್ಕಳಲ್ವ, ಅವರಿಗೆ ಅಷ್ಟೊಂದು ಅಂದರೆ ಆ ಒಂದು ಚೇಂಜಸನ್ನು ಹ್ಯಾಂಡಲ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ನಾನು ಅದೇ, ನೀವು ಸಬ್ಸ್ಕ್ರೈಬರ್ ಯಾರು ಹೇಳಿದರೆ ತುಂಬ ಥ್ಯಾಂಕ್ಸ್ ಆಯಿತಾ, ನನಗೊಂದು ಒಳ್ಳೆ ಐಡಿಯಾ ಕೊಟ್ಟಿದ್ದೀರಾ. ಸೊ ಅದೇ ರೀತಿಯಲ್ಲಿ ಮಾಡುವ ಅಂತ ಹೇಳಿ ಅಂದ್ಕೊಂಡಿದ್ದೇನೆ. ಒಂದು ಗಿಫ್ಟನ್ನು ಏನಾದರೂ ಒಂದು ಸ್ಟೇಷ್ನರಿ ಐಟಮ್ ಅಥವಾ ಸ್ವಲ್ಪ ಚಾಕ್ಲೇಟ್ಸ್ ಏನಾದರೂ ಇಟ್ಟು ಹಾಗೆಯೇ ಮಾಡುವ, ಟೀಚರ್ ಹತ್ರ ಕೊಡಲಿಕ್ಕೆ ಹೇಳುವ ಅಂತ ಹೇಳಿ ನಾನು ಮತ್ತು ಹಸ್ಬೆಂಡ್ ಕೂಡ ಅದನ್ನೇ ಮಾತಾಡಿದ್ವಿ. ಇದು ಒಳ್ಳೆ ಐಡಿಯಾ. ತುಂಬ ಐಡಿಯಾಸ್ ಇದೇ ರೀತಿದು ಬೇರೆ ಬೇರೆ ನಾವು ಯೋಚನೆ ಮಾಡಿದ್ವಿ, ಬಟ್ ಯಾವುದೂ ಕೂಡ ವರ್ಕೌಟ್ ಆಗುವ ಹಾಗೆ ಕಾಣಲಿಲ್ಲ. ಯಾಕೆಂದರೆ ನಾವು ಅಲ್ಲಿ ಹೋಗಿ ಈಗ ಟೀಚರ್ ಗಿಫ್ಟ್ ಕೊಡುವಾಗ ಒಂದು ವೇಳೆ ಅವನು ಬೆಂಚಲ್ಲಿ ಕೂತು ಇನ್ನೊಂದು ಹುಡುಗ ನೋಡಿದರೆ ಸಹ ಅವನಿಗೆ ಸಹ ಆಸೆ ಆಗ್ತದಲ್ಲ, ಚಿಕ್ಕ ಚಿಕ್ಕ ಮಕ್ಕಳಲ್ವ. ಸೊ ಹಾಗಾಗಿ ಏನು ಮಾಡೋದು ಅಂತ ಹೇಳಿ ಅಂದ್ಕೊಳ್ತಾ ಇದ್ವಿ. ಸೊ ಇದೇ ಒಂದು ಪ್ಲ್ಯಾನನ್ನು ಅಪ್ಲೈ ಮಾಡುವ ಅಂತ ಹೇಳಿ ಈಗ ಅಂದ್ಕೊಂಡಿದ್ದೇವೆ. ನೋಡ್ಬೋದು ನೀವು ಬೊಬ್ಬೆ, ಇದಕ್ಕೋಸ್ಕರನೇ ಸ್ಕೂಲಿಗೆ ಹೋಗೋದಿಲ್ಲ ಅಂತ ಹೇಳಿ ಈ ಬೊಬ್ಬೆ. ಅವನಿಗೆ ಸ್ವಲ್ಪ ಎಲ್ಲ ಈ ಚಾಕ್ಲೇಟ್ ಸ್ಪ್ರೆಡ್ ಹಾಕಿ ಚಪಾತಿ ಅಂತ ಹೇಳಿದರೆ ತುಂಬ ಇಷ್ಟ. ಚಪಾತಿ ಕರಿಯಲ್ಲಿ ಆದರೂ ಕೂಡ ಅವ್ನು ತಿಂತಾನೆ, ಬಟ್ ಚಾಕ್ಲೇಟ್ ಸ್ಪ್ರೆಡ್ ಹಾಕಿದರೆ ತುಂಬ ಇಷ್ಟ ಅಲ್ವಾ. ಸೊ ನಂದು ಲಿಟಲ್ ಜಾಯ್ಸಿದು ಚಾಕ್ಲೇಟ್ ಸ್ಪ್ರೆಡ್ ಒಳ್ಳೆದಿದೆ. ಇದು ಪ್ರಮೋಷನ್ ಎಲ್ಲ ಎಂತ ಸಹ ಅಲ್ಲ ನಾನು ಹೇಳ್ತಾ ಇರುವಂಥದ್ದು. ನಾನು ಒಂದು ಬಾಟಲನ್ನು ಆರ್ಡ್ರ್ ಮಾಡಿ ತರಿಸಿದ್ದೆ ಫಸ್ಟಿಗೆ, ಮತ್ತು ಅದರ ಮಲ್ಟಿವಿಟಮಿನ್ ಗಮ್ಮೀಸ್ ಕೂಡ ತರಿಸಿದ್ದೆ. ಇನ್ಸ್ಟಾಗ್ರಾಮಲ್ಲಿ ನಾನು ಫಸ್ಟ್ ನೋಡಿದಂಥದ್ದು ಲಿಟಲ್ ಜಾಯ್ಸ್ ಅಂತ ಹೇಳಿ. ಸೊ ಅದರಿಂದ ತರಿಸಿದ್ದೆ. ಗಮ್ಮೀಸ್ ಕೂಡ ಚೆನ್ನಾಗಿದೆ. ಆ ಗಮ್ಮೀಸ್ ತಗೊಂಡ ನಂತರ ಸ್ವಲ್ಪ ಎಲ್ಲ ಒಳ್ಳೆಯದು ಅಂತ ಹೇಳಿ ನನಗೆ ಫೀಲ್ ಆಗಿದೆ. ಹಾಗಾಗಿ ಸಿಯನ್ ಅಂತವರಿಗೆ ತುಂಬ ಒಳ್ಳೆಯದು, ಯಾಕೆಂದರೆ ಅವನು ಫ್ರೂಟ್ಸ್, ವೆಜಿಟೇಬಲ್ಸ್ ಇದರೆಲ್ಲ ಅಂದರೆ ಪಿಕ್ಕಿ ಈಟರ್ ಅವನು. ಎಲ್ಲದನ್ನು ತಿನ್ನಲಿಕ್ಕೆ ಹೋಗೋದಿಲ್ಲ, ತುಂಬ ಕಷ್ಟ ಅವನಿಗೆ ಕೊಡಲಿಕ್ಕೆ. ಚಿಕ್ಕಯಿಂದನೂ ಸಹ ಹಾಗೇನೆ ಅವನು. ಹಾಗಾಗಿ ಹೇಗೆ ತಿನ್ನಿಸೋದು ಅಂತ ನನಗೆ ಟೆನ್ಷನ್ ಇತ್ತು. ಇದಾದರೆ ಪರವಾಗಿಲ್ಲ, ಗಮ್ಮಿ ನನಗೆ ಫುಲ್ ನ್ಯೂಟ್ರಿಷನ್ ಅದರಲ್ಲಿ ಪ್ರೊವೈಡ್ ಆಗಲಿಲ್ಲ ಆದರೂ ಕೂಡ ಪಾರ್ಟ್ ಆದರೂ ಸಿಗ್ತದೆ ಅಲ್ವ, ಒಂದು ಸ್ವಲ್ಪನಾದರೂ ಸಿಗ್ತದೆ. ಹಾಗೆ ಅದೇ ಒಂದು ಇಂಟೆನ್ಷನಿಂದ ನಾನು ಕೊಡ್ತಾ ಇರುವಂಥದ್ದು. ಒಳ್ಳೆಯದಿದೆ ಚಾಕ್ಲೇಟ್ ಸ್ಪ್ರೆಡ್ ಕೂಡ. ಸೊ ಸೆಕೆಂಡ್ ಬಾಟಲ್ ನಾನು ಇವಾಗ ತರಿಸಿದ್ದೇನೆ. ಸೊ ಅದನ್ನೇ ಹಾಕಿ ಚಪಾತಿಗೆ ರೋಲ್ ಮಾಡಿ ಅವನಿಗೆ ಅಂತ ಹೇಳಿ ಸಪ್ರೇಟಾಗಿ ಇಟ್ಟಿದ್ದೆ. ಟಿಫಿನ್ಗೆ ಕೂಡ ಅದನ್ನೇ ಕೊಡ್ತಾ ಇದ್ದೇನೆ. ಹೇಗಾದರೂ ಮಾಡಿ ಸ್ವಲ್ಪ ಖುಷಿಯಿಂದಾದರೂ ಹೋಗಲಿ ಅಂತ ಹೇಳಿ. ಇಲ್ಲಿ ನಾನು ಮತ್ತು ಹಸ್ಬೆಂಡ್ ನಮಗೆ ಅದೇ ಕೆಲಸ. ಈಗ ಸಂಜೆ ಬಂದಾಗಿಂದ ಅವ್ನು ಸ್ಟಾರ್ಟ್ ಮಾಡ್ತಾನೆ, ನಾನು ನಾಳೆ ಹೋಗೋದಿಲ್ಲ, ನಾಳೆ ಪೂಜೆ ಇದೆ ಅಲ್ಲ ಅಂತ. ಪೂಜೆ ಇದೆ ಅಂದರೆ ಸಂಡೇ ನಾವು ಚರ್ಚಿಗೆ ಹೋಗ್ತೇವಲ್ವ ಪೂಜೆಗೆ. ಸೊ ನಾಳೆ ಸಂಡೇನ ಅಂತ ಡೈಲಿ ಕೇಳುವಂಥದ್ದು. ಹಾಗಾಗಿ ನಾವು ಅದನ್ನೇ ಹೇಳಿ ನೆನ್ನೆ ಸಂಜೆಯಿಂದ ಸ್ಟಾರ್ಟ್ ಮಾಡ್ತೇವೆ. ಅಂದರೆ ಬಂದ ಕೂಡಲಿಂದ ಸ್ಟಾರ್ಟ್ ಮಾಡಿದೆ. ನಾಳೆ ಆ ರೀತಿಯಲ್ಲಿರ್ತದೆ. ಟೀಚರ್ ನಿಮಗೆ ಕ್ರಾಫ್ಟ್ ಮಾಡಿಸ್ತಾರೆ, ಮತ್ತು ಹ್ಯಾಂಡ್ ಪ್ರಿಂಟ್ಸ್ ಎಲ್ಲ ಕಲರಲ್ಲಿ ಮಾಡಿಸ್ತಾರೆ ಅಂತ ಹೇಳಿ ಅವನನ್ನು ಮಂಗ ಮಾಡಲಿಕ್ಕೆ ನೋಡುವಂಥದ್ದು. ಆದರೆ ಸಹ ಅವನು ಮಂಗ ಆಗೋದಿಲ್ಲ ಅಷ್ಟೇ ಈಸಿಯಲ್ಲಿ. ಅವನಿಗೆ ಗೊತ್ತು ನನಗೆ ಸುಮ್ಮನೆ ಹೇಳ್ತಾರೆ ಅಂತ ಹೇಳಿ. ನಾವು ಹೇಳಿದ್ದು ಯಾವುದು ಸಹ ಇರೋದಿಲ್ಲ ಅಲ್ಲ, ಅವನು ನಂಬಿ ಹೋದರೆ ಅಲ್ಲಿ ಅಂಥದ್ದೆಲ್ಲ ಏನು ಸಹ ಇರೋದಿಲ್ಲ. ಹಾಗಾಗಿ ಅವನಿಗೆ ಕೂಡ ಗೊತ್ತಾಗಿದೆ ಈಗ ಸ್ವಲ್ಪ ಮಂಗ ಮಾಡ್ತಾರೆ ಅಂತ ಹೇಳಿ. ಏನಾದರೂ ಮೇಜರ್ ಪ್ಲ್ಯಾನ್ ಮಾಡಬೇಕು ಅಂತ ಹೇಳಿ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ನಮಗೆ ಅದೇ ಕೆಲಸ ಬೆಳಿಗ್ಗೆ ಇದ್ದರೆ ಅವನನ್ನು ಮೋಟಿವೇಟ್ ಮಾಡುವಂಥದ್ದು. ಈಗ ಹೊರಟು ಕೂಗ್ತಾ ನಿಂತ್ಕೊಂಡಿದ್ದಾನೆ ಬಾಗಿಲಲ್ಲಿ. ಮತ್ತು ಈಗ ನನ್ನ ಸೆಕೆಂಡ್ ಈ ಮಗು ಉಂಟಲ್ಲ, ಎರಡನೇದು ಚಿಕ್ಕದು, ಇದೆಂತ ಸಹ ತಿನ್ನಲಿಕ್ಕೆ ಕೇಳ್ತಾ ಇಲ್ಲ. ಮೊನ್ನೆ ಹುಷಾರಿಲ್ಲದೆ ಇದ್ದ ನಂತರ ಒಂದು 2-3 ದಿನ ತಿಂದಿದ್ದಾನೆ. ಅದರ ನಂತರ ಈಗ ತಿನ್ನಲಿಕ್ಕೇ ಕೇಳೋದಿಲ್ಲ. ಈಗ ಹೆಚ್ಚು ಇಂಟ್ರೆಸ್ಟ್ ಅವನಿಗಿರುವಂಥದ್ದು ಬ್ರೆಸ್ಟ್ ಮಿಲ್ಕಲ್ಲಿ. ಅದಾದರೆ ಈಸಿ ಆಗ್ತದೆ ಅಲ್ವಾ, ಅದು ತಿನ್ನಬೇಕಂತ ಇಲ್ಲ, ಕಚ್ಚಬೇಕಂತ ಇಲ್ಲ, ಏನಿಲ್ಲ, ಆರಾಮ ನುಂಗಿದ್ರೆ ಆಯಿತು. ಮತ್ತು ಯಾವಾಗ ಬೇಕಾ ಆವಾಗ ಸಿಗ್ತದೆ ಅಲ್ಲ. ಹಾಗೆ ಮಕ್ಕಳು ದೊಡ್ಡವರಾಗ್ತಾ ಇರುವ ಹಾಗೆ ಈ ಟೈಮ್ನಲ್ಲಿ, ಇಂಥ ಟೈಮ್ನಲ್ಲಿ ಸಿಯೋನ್ ಕೂಡ ಹಾಗೆ ಮಾಡ್ತಿದ್ದ. ಪ್ರತಿ ಮಕ್ಕಳು ಅದೇ ರೀತಿಯಲ್ಲಿ ಇರ್ಬೋದು ಮೇ ಬಿ. ಕೆಲವು ಮಕ್ಕಳು ತಿಂತಾರೆ, ಬಟ್ ಕೆಲವು ಮಕ್ಕಳು ಹೀಗೇ ಒಂದೊಂದು ಏಜ್ ಬರುವಾಗ, ಈಗ ಒಂದು ವರ್ಷ ಎಲ್ಲ ಆಗ್ತಾ ಬರುವಾಗ ಉಂಟಲ್ಲ, ಒಂದು 10 ತಿಂಗಳು 11 ತಿಂಗಳಿಂದ ಹಿಡಿದು ಒಂದು 2 ವರ್ಷ ಆಗೋ ತನಕ ಮಕ್ಕಳು ತಿನ್ನೋದೇ ಇಲ್ಲ. ಕೆಲವರು 1.5 ವರ್ಷದವರೆಗೆ ತಿನ್ನೋದಿಲ್ಲ, ಕೆಲವರು 2 ವರ್ಷದ ತನಕ ತಿನ್ನಲಿಕ್ಕೇ ಕೇಳೋದಿಲ್ಲ. ಮತ್ತು ನಾವು ಏನು ತಿಂತಾರೆ ಅದನ್ನು ಮಾತ್ರ ಕೊಡಬೇಕಾಗಿ ಬರ್ತದೆ. ಸಿಯೋನ್ನ ಟೈಮ್ನಲ್ಲಿ ಕೂಡ ನಾನು ಫೇಸ್ ಮಾಡಿದ್ದೇನೆ. ಅದು ಎಲ್ಲ ಮಕ್ಕಳು ಅದೇ ರೀತಿಯಲ್ಲಿ ಮಾಡ್ತಾರೆ ಸಾಮಾನ್ಯವಾಗಿ. ಆ ಒಂದು ಟೈಮ್ ಅವ್ರದ್ದು. ಒಂದು ದಿನ ತಿಂತಾರೆ, ನೆಕ್ಸ್ಟ್ ದಿನ ತಿನ್ನೋದಿಲ್ಲ, ಪುನಃ 3rd ಡೇ ಸ್ವಲ್ಪ ತಿಂತಾರೆ. ಹಾಗೆಯೇ ಅಂದರೆ ಒಂದು ದಿನ ಜಾಸ್ತಿ ತಿಂದರೆ ಒಂದು ದಿನ ತಿನ್ನೋದೇ ಇಲ್ಲ, ಇನ್ನೊಂದು ದಿನ ಕಡಿಮೆ ತಿಂತಾರೆ. ಆ ರೀತಿಯಲ್ಲಿ ಅದೇ ಟೆನ್ಷನ್ ಮಾಡಬೇಕಂತ ಇಲ್ಲ, ಅದು ನಾರ್ಮಲ್ ಆಯಿತಾ. ಎಲ್ಲ ಮಕ್ಕಳು ಅದೇ ರೀತಿಯಲ್ಲಿ ಹೆಚ್ಚು ಟೆನ್ಷನ್ ಮಾಡಿ ಅವರಿಗೆ ಫೋರ್ಸ್ ಫೀಡಿಂಗ್ ಕೂಡ ಮಾಡಲಿಕ್ಕೆ ಹೋಗಬಾರ್ದು.
ಹಸ್ಬೆಂಡ್ ಹೋದರೆ ಸಿಯೋನ್ ಜಾಸ್ತಿ ಕೂಗ್ತಾನೆ. ಅಂದರೆ ಅವನ ಡ್ಯಾಡಿ ಹತ್ರ ಜಾಸ್ತಿ ಅಟ್ಯಾಚ್ಮೆಂಟ್ ಇರೋದ್ರಿಂದ ತುಂಬ ಕೂಗ್ತಾನೆ. ಹಾಗಾಗಿ ಬಿಡಲಿಕ್ಕೆ ನಾನೇ ಬಂದಿದ್ದೇನೆ. ಬಟ್ ನನ್ನ ಚಿಕ್ಕ ಮಗುಗೆ ಫುಡ್ಡೇನು ಕೊಟ್ಟಿರಲಿಲ್ಲ, ಅವನಿಗೆ ತುಂಬ ಹಸಿವಾಗ್ತಾ ಇತ್ತು. ಹಾಗಾಗಿ ಅವನು ಕೂಗ್ತಾ ಇದ್ದಾನೆ. ಅದಕ್ಕೆ ನಾನು ಸಿಯೋನ್ಗೆ ಹೇಳಿದೆ, ನಾನು ನಿನ್ನನ್ನು ಬಿಟ್ಟು ಹೋಗ್ತೇನೆ, ಡ್ಯಾಡಿ ಬರ್ತಾರೆ ಅಂತ ಹೇಳಿ ಕೂಗಬಾರ್ದು ಹೇಳಿದ್ದೇನೆ. ಆಯಿತು ಅಂತ ಹೇಳ್ದ. ಚಿಕ್ಕದು ನೋಡಿ ನಿದ್ದೆಯಲ್ಲಿ ಫುಲ್ಲು ಹಣ್ಣಾಗಿ ಬಿಟ್ಟಿದ್ದಾನೆ. ಅವನಿಗೆ ಹಸಿವು ಕೂಡ ಆಗ್ತಾ ಉಂಟು, ನಿದ್ದೆ ಕೂಡ ಬರ್ತಾ ಉಂಟು. ಈ ಫುಡ್ ನಾನು ರೆಡಿ ಮಾಡಿಟ್ಟಿದ್ದೇನೆ, ಬಟ್ ಅವ್ನು ತಿನ್ನಲಿಕ್ಕೆ ಕೇಳಿಲ್ಲ. ಸ್ವಲ್ಪ ಹೊತ್ತಲ್ಲಿ ಕೊಡ್ತೇನೆ ಅಂತ ಹೇಳಿ ಇಟ್ಟಿದ್ದೆ, ಬಟ್ ನಿದ್ದೆ ಬಂದಿದೆ ಅವನಿಗೆ, ನಿದ್ದೆ ಮಾಡಿಸಿದ್ದೇನೆ. ಇನ್ನು ಸ್ವಲ್ಪ ಹೊತ್ತು ಮಲಗ್ಬೋದು ಅವನು. ಕೆಲವೊಮ್ಮೆ ಮಲಗ್ತಾನೆ, ಕೆಲವೊಮ್ಮೆ ಮಲಗೋದಿಲ್ಲ. ಅದು ಕೂಡ ಒಂದು ಕಾನ್ಸ್ಟೆಂಟ್ ಅಂತ ಹೇಳಿ ಇಲ್ಲ, ಚೇಂಜಸ್ ಆಗ್ತಾನೆ ಇರ್ತದೆ. ನಮ್ಮ ಮನೆಯಲ್ಲಿ ಹೆಚ್ಚು ಈ ರೀತಿ ಗಲೀಜಾಗೋದಂತ ಹೇಳಿದರೆ ಸೋಫಾನೇ. ಯಾಕೆಂದರೆ ನಮ್ಮ ಸಿಯೋನಿಗೆ ನಿದ್ದೆ ಮಾಡೋದೊಂದು ಬಿಟ್ಟು ಮತ್ತೆ ಎಲ್ಲ ಸೋಫಾ ಮೇಲೆ ಆಗಬೇಕು ಪ್ರತಿಯೊಂದು. ಈಗಂತಲ್ಲ, ಚಿಕ್ಕ ಇರುವಾಗ ಬೇರೆ ಸೋಫಾ ಇತ್ತು, ಆಗನೂ ಹಾಗೆಯೇ ತಿನ್ನಲಿಕ್ಕೆಲ್ಲ ಕೂತ್ಕೊಳಿಸುವಾಗ ಬಂದು ಕೂತ್ಕೊಳ್ಳುವಂಥದ್ದು ಸೋಫಾದಲ್ಲೇ, ತಿನ್ನಲಿಕ್ಕೆ ಏನಾದರೂ ಕೊಟ್ಟರೆ ಸಹ ಬಂದು ಕೂತ್ಕೊಳ್ಳುವಂಥದ್ದು ಸೋಫಾದಲ್ಲೇ. ನಾವೆಲ್ಲ ಚಿಕ್ಕದಿರುವಾಗ ಉಂಟಲ್ಲ ಮನೆಯಲ್ಲಿ, ಈ ಕಿಚನ್ ಇದು ಸೈಡಲ್ಲಿ, ಒಂದು ಸೈಡಲ್ಲಿ ಕೆಳಗೆ ಕೂತ್ಕೊಂಡು ಚಹಾ ಕುಡಿಯೋದಾ, ಕಾಫಿ ಕೊಡಿಯೋದಾ, ತಿಂಡಿ ತಿನ್ನೋದೆಲ್ಲ ಮಾಡ್ತಾಯಿದ್ವಿ. ಚೇರ್ ಇದ್ದರೆ ಸಹ ಕೂತ್ಕೊಳ್ತಾ ಇರಲಿಲ್ಲ. ಆ ಒಂದು ಕಾನ್ಸೆಪ್ಟೇ ನಮಗೆ ಅಷ್ಟೊಂದು ಫ್ಲ್ಯಾಶ್ ಆಗ್ತಾ ಇರಲಿಲ್ಲ. ಬಟ್ ಈಗಿನ ಮಕ್ಕಳಿಗೆ ಹಾಗೆ ಅಲ್ಲ, ಎಂತ ಕೊಟ್ಟರೆ ಸಹ ಮೇಲೇ ಆಗಬೇಕು, ಕೆಳಗೆ ಅವರು ಸೊಂಟ ಕೂತ್ಕೊಳ್ಳೋದೇ ಇಲ್ಲ. ಚಿಕ್ಕದಿಂದ ನಾನು ನೋಡಿದ್ದೇನೆ ಸಿಯೋನಿಗೆ, ಎಷ್ಟು ನಾನು ಅಭ್ಯಾಸ ಮಾಡಲಿಕ್ಕೆ ನೋಡಿದ್ರು ನೆಲದಲ್ಲೇ ಕೂತ್ಕೊಂಡೆ ಹೇಳಿದರೆ ಅವನಿಗೆ ಇಳಿಯೋದೇ ಇಲ್ಲ ನೆಲದಲ್ಲಿ. ಫಸ್ಟ್ ಬಂದು ಹತ್ತಿ ಕೂತ್ಕೊಳ್ಳುವಂಥದ್ದು ಸೋಫಾ ಮೇಲೆ. ತಿನ್ನುವಾಗ ಇದ್ದಂತಹ ಕರಿ, ಅದರ ಪುಡಿ ಎಲ್ಲ ಬೀಳಿಸುವಂಥದ್ದು. ಸೋಫಾ ಎಷ್ಟು ಗಲೀಜಾಗ್ತದೆ ಅಂತ ಇಲ್ಲ. ಈ ಸೋಫಾ ಕವರ್ ತಂದಾಗ ಒಳ್ಳೆ ಬ್ರೈಟ್ ಕಲರ್ ಆಗಿ ಚೆಂದ ಇತ್ತು. ಈಗ ವಾಶ್ ಮಾಡಿನೇ ಅದರ ಕಲರ್ ಫೇಡ್ ಆಗ್ತಾ ಬಂದಿದೆ. ಸೈಡಿದ 2 ಸೋಫಾದು ಕಲರ್ ಒಳ್ಳೆದಿದೆ, ಯಾಕೆಂದರೆ ಅದರಲ್ಲಿ ಕೂತ್ಕೊಳ್ಳೋದಿಲ್ಲ. ಈ ಮಧ್ಯದ ಸೋಫಾ ಉಂಟಲ್ಲ ಅದರಲ್ಲೇ ಕೂತ್ಕೊಳ್ಳುವಂಥದ್ದು. ತುಂಬ ಗಲೀಜಾಗ್ತದೆ ಅಲ್ವಾ. ಒಂದು 3 ವೀಕ್ಸ್ ಒನ್ಸ್ ಆದರೂ ತೊಳಿಲೇಬೇಕು. ಅಂದರೆ ಈಗ ಮಳೆಗಾಲದಲ್ಲಿ ತೊಳೆದ್ರೆ ಒಣಗೋದು ಇಲ್ಲ ಸಹ. ಹಾಗೆ ನಾನೀಗ ಒಂದು ಸೈಡ್ ಇತ್ತು, ಅದರಲ್ಲಿ ಫುಲ್ ಇಂಕ್ ಮತ್ತು ಸ್ಕೆಚ್ ಪೆನ್ನಲ್ಲೆಲ್ಲ ಬರೆದಿಟ್ಟಿದ್ದಾನೆ. ಈಗ ಇನ್ನೊಂದು ಸೈಡಿಗೆ ಅದನ್ನು ತಿರುಗಿಸಿ ಹಾಕಿದ್ದೇನೆ. ಈಗ ಸದ್ಯಕ್ಕೆ ವಾಶ್ ಮಾಡಲಿಕ್ಕೆ ಸಾಗೋದಿಲ್ಲ, ಏಕೆಂದರೆ ಮಳೆ ಬರ್ತಾ ಉಂಟಲ್ಲ, ಇನ್ನು ಒಣಗೋದು ಇಲ್ಲ ಅಂತ ಹೇಳಿ ವಾಶ್ ಮಾಡೋದಿಲ್ಲ. ಈಗ ಉಲ್ಟಾ ಮಾಡಿ ಹಾಕಿದ್ದೇನೆ, ಇನ್ನು ಸ್ವಲ್ಪ ದಿನದಲ್ಲಿ ವಾಶ್ ಮಾಡೋದು ಅಂತ. ಮೊದಲೆಲ್ಲ ನೀವು ನೋಡಿರ್ಬೋದು ನಮ್ಮ ಮನೆಯಲ್ಲಿ ಆ ಕರೆಂಟಿದು ಗ್ರೈಂಡರ್ ಇದು ಮೇಲೆ ಇತ್ತಲ್ಲ ತೆಂಗಿನಕಾಯಿಯನ್ನು ತುರಿಯುವಂಥದ್ದು. ಸೊ ಅದೀಗ ಹಾಳಾಗಿದೆ. ಇಲ್ಲಿ ಅದರ ಒಳಗೆ ಹೋಗಿ ಅದರ ಒಂದು ಟಬನ್ ರೀತಿಯ ಬೆಲ್ಟ್ ಇರ್ತದಲ್ಲ, ಸೊ ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಅದರೊಳಗೆ ಗೂಡೆಲ್ಲ ಮಾಡಿತ್ತು. ಹಾಗಾಗಿ ಅದು ಫುಲ್ ಕಟ್ಟಾಗಿದೆ. ನಾನು ಮದುವೆಯಾಗಿ ಬಂದ ವರ್ಷವೇ ಒಂದು ಬೆಲ್ಟ್ ಅದು ಕಟ್ ಮಾಡಿತ್ತು ಆಲ್ರೆಡಿ. ನಾನು ಅದನ್ನೆಲ್ಲ ಬಿಚ್ಚಿ ಎಲ್ಲ ನೋಡಿದ್ದೆ, ಹಾಗೆ ನನಗೆ ಗೊತ್ತು ಒಂದು ಬೆಲ್ಟ್ ಕಟ್ಟಾಗಿತ್ತು. ಚಿಕ್ಕ ಬೆಲ್ಟಲ್ಲಿ ಮಾತ್ರ ರನ್ ಆಗ್ತಾ ಇತ್ತು. ಬಟ್ ಮೊನ್ನೆ ಅಂತ ಹೇಳಿದರೆ ತುಂಬ ಟೈಮ್ ಆಯಿತು. ನಮ್ಮ ಅತ್ತೆಗೆ ಆಪ್ರೇಷನ್ ಎಲ್ಲ ಆಗಿತ್ತಲ್ಲ ಕೈ ಬೆರಳಿದ್ದು. ಸೊ ಆ ಟೈಮ್ನಲ್ಲಿ ಅದು ಹಾಳಾಗಿತ್ತು. ನಾನು ಅದರಲ್ಲೇ ಸ್ವಲ್ಪ ಕಾಯಿಯನ್ನು ತುರಿತಾ ಇದ್ದೆ. ಬಟ್ ಅದಾದ ನಂತರ ನನಗೆ ಆಗ್ತಾನೆ ಇರಲಿಲ್ಲ ಅದರಲ್ಲಿ. ನನಗೆ ಕೂಡ ಕೈ ನೋವಿತ್ತಲ್ಲ, ಈಗಂತೂ ದೇವರ ದಯಿಂದ ಕೈ ನೋವು ಕಂಪ್ಲೀಟಾಗಿ ಗುಣ ಆಗಿದೆ. ಬಟ್ ತುಂಬ ನೋವಿದ್ದಾಗ ತುರಿಲಿಕ್ಕೆಲ್ಲ ಆಗೋದಿಲ್ಲಲ್ಲ, ಹಾಗಾಗಿ ನಾನು ತೆಂಗಿನಕಾಯಿಯನ್ನು ಚೂರಿಯಲ್ಲಿ ಕಟ್ ಮಾಡಿ ಹಾಕ್ತಾಯಿದ್ದೆ. ಸೊ ಮೊನ್ನೆ ಪೂಜೆಯಿಂದ ಬರುವಾಗ ಸಂಡೇ ಈ ರೀತಿ ಅಂದರೆ ನಿಂತ್ಕೊಂಡೇ ತುರಿಬೋದು, ಸ್ಲ್ಯಾಪಿಗೆ ಹೀಗೆ ಇಟ್ಟು ತೆಂಗಿನಕಾಯಿಯನ್ನು ತುರಿಯುವಂಥ ಒಂದು ಇದನ್ನು ತಗೊಂಡು ಬಂದಿದ್ದೇವೆ. ತುಂಬ ಈಸಿ ಆಗ್ತಾ ಉಂಟು ನನಗೆ, ಯಾಕೆಂದರೆ ಈ ಬಗ್ಗೆ ಕೂತ್ಕೊಳ್ಳಿಕ್ಕೆ ಸಹ ನನಗೆ ಗೊತ್ತಿರ್ಬೋದು ನಿಮಗೆ, ನೀ ಸರ್ಜರಿ ಆಗಿರೋದ್ರಿಂದ ನನಗೆ ಕೂತ್ಕೊಳ್ಳಿಕ್ಕೆ ಎಲ್ಲ ಕಷ್ಟ ಆಗ್ತದೆ. ಮತ್ತು ನನಗೆ ಈ ರೀತಿ ಕಂಫರ್ಟೇಬಲ್ ಅಂತ ಕೂಡ ಅನ್ನಿಸ್ತದೆ, ನಿಂತ್ಕೊಂಡು ತುರಿಲಿಕ್ಕೆ ಈಸಿ ಆಗ್ತದೆ. ಮತ್ತು ಹ್ಯಾಂಡಿ ಕೂಡ ಅದು ಎಲ್ಲಿ ಬೇಕಾದರೂ ಇಟ್ಕೊಳ್ಬೋದು. ಅತ್ತೆ ಹೇಳ್ತಿದ್ರು ಈ ರೀತಿದು ನಮಗೆ ಅಭ್ಯಾಸ ಇಲ್ಲ, ಅದರಲ್ಲಿ ಬಲ ಸಾಕಾಗ್ತದಾ ಇಲ್ಲೋ ಅಂತ ಹೇಳಿ. ಮತ್ತು ತುರಿಯುವಂಥದ್ದು ನಾನೇ ಅಲ್ವಾ, ಸೊ ನಾನು ಹೇಳಿದೆ ಹೇಗಿದ್ರೆ ನಾನೇ ತುರಿಯುವಂಥದ್ದಲ್ಲ, ಈಸಿ ಆಗ್ತದೆ ನನಗೆ ಇದನ್ನೇ ತಗೊಳ್ಳುವ ಅಂತ. ಹಾಗಾಗಿ ಮತ್ತೆ ನಾವು ಅದನ್ನೇ ತಗೊಂಡಂಥದ್ದು. ಅದಕ್ಕೆ ನಾವು 500 ಕೊಟ್ಟಿದ್ದೇವೆ, ಮಡಂತಿಯರಲ್ಲೇ ತಗೊಂಡದ್ದು. ತುಂಬ ಚೆನ್ನಾಗಿದೆ. ಮತ್ತು ಬ್ಲೇಡ್ಸ್ ಕೂಡ ಶಾರ್ಪ್ ಇದೆ, ಅಗಲದ ಬ್ಲೇಡ್ಸ್ ಇದ್ದು ತುಂಬ ಶಾರ್ಪ್ ಆಗಿದೆ. ಹಾಗಾಗಿ ಬೇಗನೆ ಕೆಲಸ ಎಲ್ಲ ಆಗಿಬಿಡ್ತದೆ. ನಾನಿವತ್ತು 2 ತೆಂಗಿನಕಾಯನ್ನು ತುರಿದು ಇಟ್ಕೊಂಡಿದ್ದೇನೆ, ಯಾಕೆಂದರೆ ನಾಳೆ ಬ್ರೇಕ್ಫಾಸ್ಟಿಗೆ ನಾನು ಅವಲಕ್ಕಿ ಮಾಡಬೇಕು ಅಂದ್ಕೊಂಡಿದ್ದೇನೆ. ತುಂಬ ದಿನ ಆಯಿತು, ಅವಲಕ್ಕಿ ಕೂಡ ತಂದದ್ದುಂಟು. ಮತ್ತು ಹಾಗೆಯೇ ಇಟ್ಟರೆ ಸಹ ಅದು ಸ್ವಲ್ಪ ಕಹಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ಅವಲಕ್ಕಿ ಮಾಡುವ ಅಂತ ಹೇಳಿ ಸ್ವಲ್ಪ ಜಾಸ್ತಿನೇ ತುರಿದಿಟ್ಟಿದ್ದೇನೆ. ನಾನು ಹೀಗೆ ತುರಿಯುವಾಗ 2 ಅಥವಾ 3 ತೆಂಗಿನಕಾಯನ್ನೆಲ್ಲ ತುರಿದು ಬಾಕ್ಸಲ್ಲಿ ಹಾಕಿಡುವಂಥದ್ದು, ಯಾಕೆಂದರೆ ಅತ್ತೆಗೆ ತುರಿಲಿಕ್ಕೆ ಆಗೋದಿಲ್ಲ. ಸೊ ನಾನೇ ತುರಿಬೇಕು. ನಾನೆಲ್ಲೇ ಆದರೂ ಕೆಲಸದಲ್ಲೆಲ್ಲ ಇದ್ದರೆ ಅಥವಾ ಮಗುವನ್ನೆಲ್ಲ ಮಲಗಿಸುವಾಗ ಅರ್ಜೆಂಟಿಗೆ ಇಲ್ಲಿ ಅಡಿಗೆಗೆ ಬೇಕಾದರೆ ಅಂತ ಹೇಳಿ ಸ್ವಲ್ಪವನ್ನು ರೆಡಿ ಮಾಡಿ ಇಡುವಂಥದ್ದು. ಸೊ ಫ್ರೀಝರಲ್ಲಿ ಹಾಕಿ ಇಟ್ಟರೆ ಬೆಳಿಗ್ಗೆ ನಾವು ಸ್ವಲ್ಪ ಹೊತ್ತು ಹೊರಗೆ ಇಟ್ಟರೆ ಆಯಿತು, ಅಥವಾ ಹಾಗೆಯೇ ಡೈರೆಕ್ಟಾಗಿ ಕೂಡ ಸ್ವಲ್ಪ ಕಟ್ ಮಾಡಿ ಹಾಕ್ಬೋದು. ಮತ್ತು ಹೀಟ್ ಕೂಡ ಆಗೋದಿಲ್ಲ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡುವಾಗ. ಇವತ್ತು ಕೆಲಸಕ್ಕಿದ್ದಾರೆ. ನಾವು ಯಾಕೆ ಎಷ್ಟೊಂದು ಗಡಿಬಿಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಅಂದರೆ, ಇವತ್ತು ಕೆಲಸಕ್ಕಿದ್ದಾರೆ, ಒಟ್ಟೊಂದು 5 ಜನ ತನಕ ಇದ್ದಾರೆ ಕೆಲಸಕ್ಕೆ ಊಟಕ್ಕೆ ಅಂತ ಹೇಳಿ. ಹಾಗಾಗಿ ನಾವಿಲ್ಲಿ ಇವತ್ತು ನಮಗೆ ಸುವರ್ಣಗೆಡ್ಡೆ ಮತ್ತು ಈ
ರಾಜ್ಮಾ ಥರದ್ದೊಂದು ಕಡಲೆ ಬರ್ತದೆ ಅಲ್ವ, ಅದಕ್ಕೆ ಹೆಸರು ನನಗೆ ಸತ್ಯ ಗೊತ್ತಿಲ್ಲ. ಅದು ಕಡಲೆ ಸ್ವಲ್ಪ ಬ್ರೌನಿಶ್ ರೆಡ್ ಇರ್ತದೆ, ಆ ರೀತಿಯ ಒಂದು ಕಡಲೆ ಇತ್ತು. ಅದನ್ನು ನೆನೆಲಿಕ್ಕೆ ಹಾಕಿದ್ರು. ಅದು ತುಂಬ ಹೊತ್ತು, ಅದಕ್ಕೆ ಒಂದು 4-5 ವಿಸಿಲ್ ಬೇಕು ನೆನೆಸಿದರೆ ಕೂಡ. ನೆನ್ನೆನೇ ನೆನೆಸಿದ್ರು, ಬಟ್ 4-5 ವಿಸಿಲ್ ಹಾಕಿ ಅದಾದ ನಂತರ ಈಗ ಸುವರ್ಣಗೆಡ್ಡೆನೂ ಕೂಡ ಹಾಕಿದ್ದಾರೆ. ಇವತ್ತು ಮಗುವಿಗೆ ಲಂಚಿಗೆ ಅಂತ ಹೇಳಿ ಆ ಒಂದು ಕಾಳು ಮತ್ತು ಸುವರ್ಣಗೆಡ್ಡೆನೇ ನಾನು ಕೊಡಲಿಕ್ಕಿದ್ದೇನೆ. ಹಾಗಾಗಿ ನಾನು ಅತ್ತೆ ಹತ್ರ ಹೇಳಿದೆ, ಖಾರವನ್ನು ಅದಕ್ಕೆ ಹಾಕಲಿಕ್ಕೆ ಮುಂಚೆ ಸ್ವಲ್ಪ ಸಪ್ರೇಟಾಗಿ ತೆಗೆದಿಡಿ ಅಂತ ಹೇಳಿ. ಸೈಡ್ ಬೈ ಸೈಡ್ ಇಲ್ಲಿ ಬಂಗುಡೆ ಕೂಡ ಸ್ವಲ್ಪ ಗಸಿ ರೀತಿಯಲ್ಲಿ ಮಾಡುವ ಅಂತ ಹೇಳಿ ಅತ್ತೆ ಮಸಾಲವನ್ನು ತೆಗಿತಾ ಇದ್ರು. ಸೊ ಅದು ಕೂಡ ಗ್ರೈಂಡ್ ಆಗ್ತಾ ಇದೆ. ಮತ್ತು ನಾನು ಫಿಶನ್ನು ಕೂಡ ಕ್ಲೀನ್ ಮಾಡಿ ತಗೊಂಡಿದ್ದೇನೆ. ಬಂಗುಡೆ ಫಿಶ್ ತುಂಬ ಟೇಸ್ಟಿ ಇತ್ತು. 1 kg ಫುಲ್ ನಾವು ಕುಕ್ ಮಾಡಿದ್ವಿ, ಜನ ಇದ್ದರು ಅಂತ ಹೇಳಿ. ತುಂಬ ಟೇಸ್ಟಿ ಇತ್ತು, ಮತ್ತು ಕರಿ ಕೂಡ ತುಂಬ ಚೆನ್ನಾಗಾಗಿತ್ತು. ಅಷ್ಟಾಗುವಾಗ ಮಗು ಎದ್ದು ಇಲ್ಲಿ ಏನು ಕೂಡ ಸೌಂಡೇ ಇಲ್ಲ, ಕೂಗ್ತಾನೇ ಇರಲಿಲ್ಲ. ಅವನಷ್ಟಕ್ಕೆ ಆಟ ಆಡ್ತಾ ಇದ್ದ. ನಿದ್ದೆ ಆದರೆ ಹಾಗೇ ಅವನಷ್ಟಕ್ಕೆ ಆಟ ಆಡ್ತಾ ಇರ್ತಾನೆ. ಅವನಿಗೆ ನಾನು ಬೆಳಿಗ್ಗೆಗೆ ರವೆ ರೆಡಿ ಮಾಡಿದ್ದೆ, ಅವನು ತಿಂದಿರಲಿಲ್ಲ ಅಲ್ಲ, ಹಾಗಾಗಿ ಹಾಗೆ ಇಟ್ಟಿದ್ದೆ. ಸೊ ಅದನ್ನೇ ಈಗ ಕೊಡ್ತಾ ಇದ್ದೇನೆ ಅವನಿಗೆ. ಅಂದರೆ ಒಂದೇ ಸ್ಟ್ರೆಚ್ಚಲ್ಲಿ ಕೊಡಲಿಕ್ಕೆ ಕೂತ್ಕೊಂಡ್ರೆ ತಿನ್ನೋದಿಲ್ಲ, ಸ್ವಲ್ಪ ಕೊಟ್ಟು ಸ್ವಲ್ಪ ಹೊತ್ತು ಗ್ಯಾಪ್ ಕೊಡಬೇಕು. ಹಾಗಾಗಿ ನಾನು ಸ್ವಲ್ಪ ಹೊತ್ತು ಇಲ್ಲಿ ಹಿಂದೆ ಕಿಚನ್ ಹತ್ರ ಒಲೆಯಲ್ಲಿ ಬೆಂಕಿ ನೋಡುವ ಅಂತ ಹೇಳಿ ಬಂದಿದ್ದೆ. ಅಮ್ಮ ಒಳಗೆ ಮೀನನ್ನು ಕುದಿಸ್ತಾ ಇದ್ದಾರೆ, ಸಾರೆಲ್ಲ ರೆಡಿ ಆಗ್ತಾ ಉಂಟು. ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಅಕ್ಕಿ ಹಾಕಿದ್ರಲ್ಲ ಅನ್ನ ನೋಡುವ ಅಂತ ಹೇಳಿ ಬಂದಿದ್ದೆ. ಇಲ್ಲಿ ನೋಡಿ ತೆಂಗಿನಕಾಯಿ ಕೂಡ ಸುಲಿತಾ ಇದ್ದಾರೆ, ಎಷ್ಟು ಫಾಸ್ಟಾಗಿ ಸುಲಿತಾರೆ ನೋಡಿ. ಇವರು ದಿನಕ್ಕೆ 2000 ಎಲ್ಲ ತೆಂಗಿನಕಾಯನ್ನು ಹೀಗೆ ಸುಲಿತಾರೆ. ತುಂಬಾ ಪ್ರೊಫೆಷ್ನಲ್ ಇವರೇ ಬರುವಂಥದ್ದು ನಮ್ಮ ಮನೆಗೆ. ಮತ್ತು ಮೇಲೆ ಫಾರ್ಮ್ ಹತ್ತಿರ ಕೂಡ ಕೆಲಸಕ್ಕೆ ಇದ್ದಾರೆ, ಹಾಗಾಗಿ ಸ್ವಲ್ಪ ಜನ ಜಾಸ್ತಿ ಇರುವಂಥದ್ದು. ಹಾಗೆ ಜನ ಜಾಸ್ತಿ ಇರುವಾಗ ಟೈಮಲ್ಲಿ ಅಡುಗೆ ಆಗಬೇಕಲ್ಲ, ಹಾಗಾಗಿ ಸ್ವಲ್ಪ ಗಡಿಬಿಡಿ. ಇಲ್ಲಾಂದರೆ ನಾವೇ ಇರೋದಾದರೆ ನಾವು ಸಮಾಧಾನದಲ್ಲಿ, ಅಂದರೆ ನಮಗೆ ಯಾವ ರೀತಿಯಲ್ಲಿ ಆಗ್ತದೆ ಆ ರೀತಿಯಲ್ಲಿ ಆರಾಮಾಗಿ ಅಡುಗೆ ಮಾಡ್ಕೊಳ್ಳುವಂಥದ್ದು. ಮಕ್ಕಳ ಈ ರಿಯಾಕ್ಷನ್ ಉಂಟಲ್ಲ, ಈಗ ನನ್ನ ಮಗು ಎಕ್ಸ್ಪ್ರೆಸ್ ಮಾಡ್ತಾ ಇರುವಂಥ ಎಕ್ಸ್ಪ್ರೆಷನ್ ಉಂಟಲ್ಲ, ಅದು ತಾಯಂದ್ರಿಗೆ ಮಾತ್ರ ಗೊತ್ತಾಗುವಂಥದ್ದು. ಮೇ ಬಿ ಅಲ್ವಾ, ಎಲ್ಲ ತಾಯಂದ್ರು ರಿಲೇಟ್ ಮಾಡ್ಬೋದು. ಸೇಮ್ ಎಕ್ಸ್ಪ್ರೆಷನ್ ಎಲ್ಲ ಮಕ್ಕಳದ್ದು ಕೂಡ. ಜಸ್ಟ್ ನಾನು ಈ ವಿಡಿಯೋ ಮಾಡುವಾಗ ಒಮ್ಮೆ ನನಗೆ ಅದು ಚಾನ್ಸ್ ಸಿಕ್ತು ಅಂತ ಹೇಳಿ ನಾನು ರೆಕಾರ್ಡ್ ಮಾಡಿದಷ್ಟೇ. ಇಲ್ಲಿ ನಮಗೆ ಒಂದು ಚಿಕ್ಕ ಟ್ರಿಪ್ ಹೋಗ್ಲಿಕ್ಕೆ ಉಂಟು, ಹಾಗಾಗಿ ನಾನು ಇಲ್ಲಿ ಬ್ಯಾಗ್ಸನ್ನೆಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇದ್ದೇನೆ. ಇವತ್ತೆಲ್ಲ ಹೋಗಲಿಕ್ಕೆ ಸ್ವಲ್ಪ ದಿನಗಳ ನಂತರ ಇರುವಂಥದ್ದು. ಬಟ್ ನೆನಪಾದಾಗ ವಸ್ತುಗಳನ್ನು ತೆಗೆದಿಡಬೇಕು, ಇಲ್ಲಾದರೆ ಹಾಗೆಯೇ ಉಳಿದು ಬಿಡ್ತದೆ. ಮತ್ತು ನಾನು ಚಿಕ್ಕಯಿಂದ ಕೂಡ ಹಾಸ್ಟೆಲಲ್ಲಿ ನಿಂತು ಕಲ್ತದ್ರಿಂದ ನನಗೆ ಅಷ್ಟೊಂದು ಐಟಮ್ಸ್ ಮಿಸ್ ಆಗೋದಿಲ್ಲ. ಬಿಟ್ಟು ಬರುವಂಥದ್ದೆಲ್ಲ ತುಂಬಾ ಕಡಿಮೆ, ತುಂಬ ಅಂದರೆ ತೀರಾ ಕಡಿಮೆ. ಯಾಕೆಂದರೆ ನೆನಪು ಉಳಿತದೆ, ನಮಗೆ ಅಭ್ಯಾಸ ಉಂಟಲ್ಲ. ನಾನು ಚಿಕ್ಕ ಇರುವಾಗಿಂದ, ಅಂದರೆ 5th ಆದ ನಂತರ 6th ನಾನು ಮನೆ ಬಿಟ್ಟು ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ನನ್ನ ಡಿಗ್ರಿಯ ನಂತರ 10 ದಿನ ಮಾತ್ರ ನನಗೆ ಮನೆಯಲ್ಲಿ ನಿಲ್ಲಲಿಕ್ಕೆ ಸಿಕ್ಕಿದಂಥದ್ದು. ಸೊ ಆ ರೀತಿಯಲ್ಲಿ ನಮ್ಮ ಲೈಫೆಲ್ಲ ನಾವು ಆಲ್ಮೋಸ್ಟ್ ಹೊರಗಡೆನೇ ಕಳೆದಂಥದ್ದು, ಮನೆಯಲ್ಲಿದ್ದಂಥದ್ದು ತುಂಬಾ ಕಡಿಮೆ. ನೆಕ್ಸ್ಟ್ ನನಗೆ ಮಂಗಳೂರಿಂದ ಕೆಲವೊಂದು ಐಟಮ್ ತರಲಿಕ್ಕಿದೆ. ಕೇಕಿದು ಮುಗಿದ ಐಟಮ್ ಎಲ್ಲ ಉಂಟು, ಅಂಥದ್ದೆಲ್ಲ ತರಲಿಕ್ಕೆ ಉಂಟು. ಇನ್ನೂ ಸೀಸನ್ ಸ್ಟಾರ್ಟ್ ಆಗ್ತದೆ ಅಲ್ವಾ, ವೆಡ್ಡಿಂಗ್ ಅದು ಇದು ಅಂತ ಹೇಳಿ. ಹಾಗಾಗಿ ಈ ಮಳೆಗಾಲದಲ್ಲಿ ಸ್ವಲ್ಪ ಡಲ್ ಇರ್ತದೆ, ಮತ್ತು ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರಲ್ಲೆಲ್ಲ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ಈಗ ನಾನು ಎಲ್ಲ ಲಿಸ್ಟನ್ನು ಮಾಡ್ಕೊಳ್ತಾ ಇದ್ದೇನೆ. ಏನೆಲ್ಲ ನನಗೆ ನೆನಪಾಗ್ತದೆ ಆಗಾಗನೇ ಆ ಒಂದು ಲಿಸ್ಟಲ್ಲಿ ಬರೆದು ಬಿಡ್ತೇನೆ, ಇಲ್ಲಾಂದರೆ ಮತ್ತೆ ಮಿಸ್ ಆಗಿಬಿಡ್ತದೆ ಅಂತ ಹೇಳಿ ಎಲ್ಲ ಹಾಗೆಯೇ ರೆಡಿ ಮಾಡಿಕೊಂಡು. ಮತ್ತು ಸ್ವಲ್ಪ ಪಾತ್ರೆ ಎಲ್ಲ ಇತ್ತು ನೆನ್ನೆದು, ಅದನ್ನೆಲ್ಲ ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೇನೆ. ಇಲ್ಲಿ ನೋಡಿ ಒಂದು 3 ಬಟರ್ಫ್ಲೈಸ್ ಮನೆ ಹತ್ತಿರ ಇತ್ತು, ಈಗ ಎಲ್ಲ ಕಡೆ ತಿರುಗ್ತಾ ಉಂಟು. ಸೊ ಹಳ್ಳಿಯಲ್ಲಿದ್ದರೆ ಈ ರೀತಿಯ ಏನು ಹೇಳ್ತಾರೆ, ಬ್ಯೂಟಿಫುಲ್ ಒಂದು ನೇಚರ್ನ ಒಂದು ಬ್ಯೂಟಿಯನ್ನು ಎಂಜಾಯ್ ಮಾಡ್ಬೋದು ಹಳ್ಳಿ ಕಡೆ ಇದ್ದರೆ. ಬಟ್ ನೀವು ಅಂದ್ಕೊಳ್ಬೋದು ಹಳ್ಳಿ ಜೀವನನೇ ಬೆಸ್ಟ್ ಅಂತ ಹೇಳಿ. ಹಳ್ಳಿ ಜೀವನ ಬೆಸ್ಟ್ ಹೌದು, ಬಟ್ ಸರ್ಟೈನ್ ಡಿಸ್ಅಡ್ವಾಂಟೇಜಸ್ ಕೂಡ ಇದೆ ಅದರಲ್ಲಿ ಕೂಡ. ಅದು ಹಳ್ಳಿಯವರಿಗೇ ಗೊತ್ತಾಗುವಂಥದ್ದು. ಸರ್ಟನ್ ಡಿಸ್ಅಡ್ವಾಂಟೇಜಸ್ ಕೂಡ ಇದೆ, ಸರ್ಟನ್ ಅಡ್ವಾಂಟೇಜಸ್ ಕೂಡ ಇದೆ. ಎರಡು ಬ್ಯಾಲೆನ್ಸ್ ಆಗಿದ್ರೇ ಆರಾಮಾಗಿರಲಿಕ್ಕೆ ಸಾಧ್ಯ. ಎರಡು ಬ್ಯಾಲೆನ್ಸ್ಡ್ ಇಲ್ಲಾದರೂ ಕೂಡ ಹಳ್ಳಿಯಲ್ಲಿ ನಿಂತ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟನೇ. ಯಾಕೆಂದರೆ ಈಗ ಮಾಡರ್ನ್ ಡೇಸಲ್ಲಿ ಸ್ವಲ್ಪ ಕಷ್ಟನೇ ಹಳ್ಳಿಯಲ್ಲಿರೋದು ಅಂತ ಹೇಳಿದರೆ, ಅಷ್ಟೊಂದು ಈಸಿನೂ ಅಲ್ಲ. ಈ ಒಂದು ಲೋಟಸ್ ಇದರಲ್ಲಿ ಮಕ್ಕಳು 2 ಮೀನನ್ನು ತಂದು ಬಿಟ್ಟಿದ್ದಾರೆ. ತುಂಬಾ ಒಳ್ಳೆಯದಾಯಿತು. ನಮ್ಮ ರಿಲೇಟಿವ್ಸ್ ಮಕ್ಕಳು ಬಂದಾಗ ಅವರು ಮೀನನ್ನು ಹಿಡ್ಕೊಂಡು ಬಂದು ಇದರಲ್ಲಿ ಬಿಟ್ಟಿದ್ದಾರೆ. ನನ್ನ ಮೀನೆಲ್ಲ ಸತ್ತೋಗಿತ್ತು, ನಾನು ಹೇಳಿದ್ದೆ ಕಳೆದ ವ್ಲಾಗಲ್ಲಿ. ಮದ್ದು ಹೊಡೆದಾಗ ಮದ್ದು ಬಿದ್ದು ಎಲ್ಲ ಸತ್ತೋಗಿತ್ತಂತ ಹೇಳಿ. ಬಟ್ ಈಗ ಫುಲ್ ಚೆನ್ನಾಗಿ ಬರ್ತಾಯಿದೆ, ಗಿಡನೂ ಬರ್ತಾ ಉಂಟು ಮತ್ತು ಮೀನು ಕೂಡ ಇದೆ.
ನಮ್ಮ ರೂಮ್ನ ಹಿಂಬದಿ ಈಗ ನಾನು ತೋರಿಸಿರುವಂಥದ್ದು ಹಿಂದೆ ಇರುವಂಥದ್ದು ಆ ರೀತಿ ಫುಲ್ ಗ್ರೀನಾಗಿ ಬಾಳೆ ಎಲ್ಲ ಇದೆ. ತುಂಬ ಖುಷಿ ಆಗ್ತದೆ ನೋಡಲಿಕ್ಕೆ. ಆ ಒಂದು ಸೈಡಲ್ಲಿ ನಡ್ಕೊಂಡು ಹೋಗಲಿಕ್ಕೆ ಸಹ ತುಂಬ ಒಳ್ಳೆಯದಾಗ್ತದೆ. ಮತ್ತು ವಿಂಡೋ ಓಪನ್ ಮಾಡಿದರೂ ಕೂಡ ಅದೇ ಕಾಣುವಂಥದ್ದಲ್ವ, ಖುಷಿ ಆಗ್ತದೆ ಏನೋ ಒಂಥರ. ಇಲ್ಲಿ ನಾನು ಮಗುವಿನ ನಾಲಿಗೆಯನ್ನು ಕ್ಲೀನ್ ಮಾಡುವಂತ ಬಂದಿದ್ದೇನೆ. ಮೊನ್ನೆ ಹುಷಾರಿಲ್ಲದಿರುವಾಗ ಮಕ್ಕಳ ನಾಲಿಗೆಯಲ್ಲಿ ಸ್ವಲ್ಪ ಜಾಸ್ತಿನೇ ಆ ಒಂದು ವೈಟ್ ಸಬ್ಸ್ಟೆನ್ಸ್ ಉಂಟಲ್ಲ ಅದು ಅಕೊಮಡೇಟ್ ಆಗ್ತಾ ಹೋಗ್ತದೆ. ಹಾಗಾಗಿ ನಾನು ಅದನ್ನು ಸ್ವಲ್ಪ ಕ್ಲೀನ್ ಮಾಡುವಂತೆ ಸ್ವಲ್ಪ ಬಿಸಿ ನೀರಲ್ಲಿ ಈ ಬಟ್ಟೆಯನ್ನು ಚಂಡಿ ಮಾಡಿ ಸ್ವಲ್ಪ ಉಜ್ಜಿ ಕೊಡ್ತಾ ಇದ್ದೇನೆ. ತುಂಬ ಹಾರ್ಡಾಗಿ ಅಲ್ಲ, ಒಂದೇ ದಿನದಲ್ಲಿ ರಿಮೂವ್ ಮಾಡಬೇಕಂತ ಇಲ್ಲ, 2-3 ದಿನದಲ್ಲಿ ಸ್ವಲ್ಪ ರಿಮೂವ್ ಮಾಡಿದರೆ ಸಾಕಾಗ್ತದೆ. ತುಂಬ ಕೂಗ್ತಾ ಇದ್ದ ಅವನಿಗೆ, ಬಾಯಿ ಈಗ ಅವನಿಗೆ ಕೋಲ್ಡ್ ಆಗಿತ್ತು, ಹಾಗಾಗಿ ನಾವು ಮೂಗು ಕ್ಲೀನ್ ಮಾಡ್ತೇವಲ್ಲ, ಹಾಗಾಗಿ ಅವನು ಬಾಯಿ ಮುಟ್ಟುವಾಗ ಸಹ ಜೋರು ಕೂಗ್ತಾ ಇದ್ದ. ಹಾಗೆ ಕೂಗಿ ಮಲಗಿದ್ದ. ಈಗ ಎದ್ದಿದ್ದಾನೆ. ಈ ಸುವರ್ಣಗೆಡ್ಡೆ ಮತ್ತು ಕಾಳು ಎರಡನ್ನು ಕೂಡ ಅನ್ನದ ಜೊತೆಗೆ ಗ್ರೈಂಡ್ ಮಾಡಿ ತಗೊಂಡು ಬಂದಿದ್ದೇನೆ ನಾನು. ಅದನ್ನೇ ಇವಾಗ ತಿನ್ನಲಿಕ್ಕೆ ಕೊಡ್ತಾ ಇದ್ದೇನೆ. ಫಸ್ಟ್ 2 ಬೈಟ್ ಅವನಿಗೆ ಇಷ್ಟ ಆಗಲಿಲ್ಲ, ಮತ್ತು ಸ್ವಲ್ಪ ತಿಂದಿದ್ದಾನೆ. ಪೂರ್ತಿ ನಾನು ಕೊಡಲಿಲ್ಲ, ಯಾಕಂದರೆ ಇದಕ್ಕೆ ಸ್ವಲ್ಪ ಅತ್ತೆ ಉಪ್ಪು ಹಾಕಿ ಬೇಯಿಸಿದರು, ಹಾಗಾಗಿ ನಾನು ಸ್ವಲ್ಪನೇ ಕೊಟ್ಟಿದ್ದೇನೆ, ಅವನಿಗೆ ಜಾಸ್ತಿ ಕೊಡಲಿಲ್ಲ. ಅಷ್ಟೊಂದು ಉಪ್ಪು ನಾನು ಅಂದರೆ ಅಕ್ಕಿ ಕೂಡ ಹಾಕಿದ್ದೆ, ಅನ್ನ ಕೂಡ ಹಾಕಿದ್ದೆ ಅದರೊಟ್ಟಿಗೆ. ಬಟ್ ಏನಿದ್ರು ಕೂಡ ಉಪ್ಪು ಒಮ್ಮೆಲೆ ಮಕ್ಕಳ ಕಿಡ್ನಿಗೆ ಅಷ್ಟೊಂದು ಡೈಜೆಸ್ಟ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಅದನ್ನು ಫಿಲ್ಟರ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ನಾನು ಸ್ವಲ್ಪನೇ ಕೊಟ್ಟಿದ್ದೇನೆ. ಸಿಯೋನ್ ಬರುವಾಗ ಅವನಿಗೇನಾದರೂ ತಿನ್ನಲಿಕ್ಕೆ ರೆಡಿ ಮಾಡಬೇಕಲ್ಲ, ಹಾಗಾಗಿ ನಾನು ಪಾಸ್ತಾವನ್ನು ಬೇಯಿಸ್ಕೊಳ್ತಾ ಇದ್ದೇನೆ. ಇದು ಮೈದಾದೆ, ಗೋಧಿದೆಲ್ಲ ಏನೂ ಅಲ್ಲ, ನಾರ್ಮಲಿ ಸಿಗ್ತದೆ ಅಲ್ವ, ಡಿಮಾರ್ಟಿಂದ ತಂದಂಥದ್ದಿತ್ತು. ಸೊ ಅದನ್ನೇ ನಾನಿಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಇದು ಯಾಕೆ ಮಾಡ್ತಾ ಇದ್ದೇನೆ, ರಪ್ಪ ನನಗೆ ಐಡಿಯಾ ಬಂದಿದೆ. ಅಂದರೆ ನಿನ್ನೆ ನನಗೆ ಜೋರು ಹಸಿವಾಗ್ತಾ ಇತ್ತು, ನಾನು ಸಹ ಸ್ವಲ್ಪ ಮಾಡ್ಕೊಂಡಿದ್ದೆ. ಸೊ ಚೆನ್ನಾಗಿ ಬಂದಿತ್ತು, ಸಿಂಪಲ್ ರೆಸಿಪಿ, ಹಾಗೆಯೇ ಮಾಡುವ, ಇವನಿಗೆ ಕೂಡ ಇಷ್ಟ ಆಗ್ತದೆ ಅಂತ ಹೇಳಿ ಮಾಡ್ತಾ ಇದ್ದೇನೆ. ಮಗುವಿಗೆ ಯಾಕೆ ಪ್ಯಾಂಟ್ ಹಾಕ್ತಾಯಿಲ್ಲ, ಯಾಕೆ ಶರ್ಟ್ ಹಾಕ್ತಾಯಿಲ್ಲ ಅಂತ ಕೇಳಬೇಡಿ. ಮಂಗಳೂರು ಕಡೆ ಈಗ ಸ್ವಲ್ಪ ಮಳೆ ಆಗ್ತಾ ಉಂಟು, ಸ್ವಲ್ಪ ಬಿಸಿಲು ಬರ್ತಾ ಉಂಟು. ಬಿಸಿಲು ಬಂದರೆ ತುಂಬ ಬಿಸಿಲು, ತುಂಬ ಸೆಕೆ ಅಲ್ವಾ, ಚಿಕ್ಕ ಮಕ್ಕಳಿಗಂತೂ ತುಂಬ ಸೆಕೆ ಆಗ್ತದೆ. ಯಾಕೆಂದರೆ ಅವರು ಯಾವಾಗಲೂ ಆ್ಯಕ್ಟಿವ್ ಆಗಿರ್ತಾರೆ, ಆಚೆ ಈಚೆ ಓಡುವಂಥದ್ದು, ಏನಾದರೂ ಒಂದು ಆ್ಯಕ್ಟಿವಿಟಿ ಮಾಡ್ತಾ ಇರ್ತಾರೆ, ಅವರಿಗೆ ತುಂಬ ಸೆಕೆ ಆಗ್ತದೆ. ಹಾಗಾಗಿ ನಾನು ಹೀಗೇ ಸ್ವಲ್ಪ ಡೈಪರನ್ನು ಹಾಕಿ ಬಿಟ್ಟುಬಿಡ್ತೇನೆ. ತುಂಬ ಸೆಕೆ ಆಗ್ತದೆ ಅಲ್ವಾ ಅವರಿಗೆ ಕೂಡ, ಮತ್ತು ರ್ಯಾಷಸ್ ಎಲ್ಲ ಆಗೋದು. ಹೀಗೆ ಬಿಟ್ಟರೆ ಏನಾಗ್ತದೆ ಅಂತ ಹೇಳಿದರೆ ಅವರಿಗೆ ಕಿರಿಕಿರಿ ಅನಿಸೋದಿಲ್ಲ, ಎಂಜಾಯ್ ಮಾಡ್ತಾ ಇರ್ತಾರೆ, ಅವರಷ್ಟಕ್ಕೆ ಅವರು ಇರ್ತಾರೆ. ಇಲ್ಲಾಂದರೆ ನಾವು ಹಿಂದೆನೇ ಇರಬೇಕು. ಇಲ್ಲಿ ನಾನು ಈ ಒಂದು ಮ್ಯಾಕ್ರೋನಿ ಏನಿದೆ ಅದನ್ನು ಬೇಯಿಸಿ, ಅದಾದ ನಂತರ ಒಂದು ಚಿಕ್ಕ ಈರುಳ್ಳಿಯನ್ನು ಕಟ್ ಮಾಡಿ, ಬೆಳ್ಳುಳ್ಳಿಯನ್ನು ಹಾಕಿದ್ದೇನೆ. ಒಂದು ಸಣ್ಣ ಒಂದು ಫುಲ್ ಬಲ್ಬಷ್ಟು ಬೆಳ್ಳುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಎಣ್ಣೆಯಲ್ಲಿ ಅದನ್ನು ಫ್ರೈ ಮಾಡಿಕೊಂಡ ನಂತರ ಅದಕ್ಕೆ ಒಂದು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಚಿಕ್ಕದಾಗಿ ಯಾಕೆ ಅಂತ ಹೇಳಿದರೆ ಅದೆಲ್ಲ ಉಂಟಂತ ಗೊತ್ತಾದರೆ ನಮ್ಮ ಸಿಯೋನ್ ತಿನ್ನೋದಿಲ್ಲ, ಹಾಗಾಗಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕಿದ್ದೇನೆ. ಅದಕ್ಕೆ ಸ್ವಲ್ಪ ಸಾಸಸನ್ನು ಹಾಕಿದ್ದೇನೆ, ಟೊಮೆಟೊ ಸಾಸ್ ಮತ್ತು ಸ್ವಲ್ಪ ಸೋಯಾ ಸಾಸ್. ನಿಮಗೆ ಇಷ್ಟ ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಶುಗರ್ ಮತ್ತು ಸ್ವಲ್ಪ ಸಾಲ್ಟನ್ನು ಹಾಕಿ ಈ ರೀತಿಯಲ್ಲಿ ಒಂದು ಈ ಸಾಸಸನ್ನು ರೆಡಿ ಮಾಡ್ಕೊಂಡಿದ್ದೇನೆ. ಅದಕ್ಕೇ ಈ ಬೇಯಿಸಿದ ಮ್ಯಾಕ್ರೋನಿಯನ್ನು ಹಾಕಿ ಒಂದು ಸ್ಲೈಸಿ ಚೀಸನ್ನು ಕೂಡ ಹಾಕಿ ರೆಡಿ ಮಾಡ್ಕೊಂಡಿದ್ದೇನೆ. ತುಂಬ ಚೆನ್ನಾಗಾಗ್ತದೆ, ಸಿಂಪಲ್ಲಾಗಿ ಕ್ವಿಕ್ಕಾಗಿ ರೆಡಿ ಕೂಡ ಆಗ್ತದೆ. ಇಲ್ಲಿ ಸ್ನಾನಕ್ಕೆ ಬಿಸಿ ನೀರು ಇರಲಿಲ್ಲ, ಹಾಗಾಗಿ ಸ್ವಲ್ಪ ಬಿಸಿ ನೀರನ್ನು ಕೂಡ ಇಟ್ಕೊಳ್ತಾ ಇದ್ದೇನೆ. ಸಿಯೋನಿಗೆ ನಾನು ಸ್ಕೂಲಿಂದ ಬಂದ ಕೂಡಲೇ ಸ್ನಾನ ಮಾಡಿಸ್ತೇನೆ, ಯಾಕಂದರೆ ತುಂಬ ಸೆಕೆಯಾಗಿ ರಿಕ್ಷಾದಲ್ಲಿ ಎಲ್ಲ ಬರುವಾಗ ಸೆಕೆ ಆಗ್ತದೆ ಅಲ್ಲ, ಹತ್ತಿರ ಕೂತ್ಕೊಳ್ಳೋದಲ್ಲ ಮಕ್ಕಳೆಲ್ಲ, ಹಾಗಾಗಿ ತುಂಬ ಬೆವರು ಬಂದಿರ್ತದೆ. ಇಲ್ಲಾದರೂ ಕೂಡ ನಾನು ಡೈಲಿ ಸ್ನಾನ ಮಾಡಿಸಿ ಒಳಗೆ ಕರ್ಕೊಂಡು ಹೋಗುವಂಥದ್ದು. ಮತ್ತು ಈಗ ಆಟ ಆಡಿದರೆ ಪುನಃ ರಾತ್ರಿ ಒಮ್ಮೆ ಸ್ನಾನ ಮಾಡಿಸುವಂಥದ್ದು. ಇಷ್ಟು ಬೇಗ ನಾವು ಒಲೆಗೆ ಬೆಂಕಿ ಮಾಡೋದಿಲ್ಲ, ಸ್ನಾನದ ಒಲೆಗೆ ಲೇಟಾಗಿ ಮಾಡುವಂಥದ್ದು, 5 ಗಂಟೆ ನಂತರ ಎಲ್ಲ ಮಾಡ್ತಾರೆ ಮಾವ. ಹಾಗಾಗಿ ಈಗ ನಾನು ನೀರನ್ನು ಇಂಡಕ್ಷನಲ್ಲಿ ಇಟ್ಟು ಬಂದಿದ್ದೇನೆ. ಚಿಕ್ಕ ಮಗುವನ್ನು ಒಬ್ಬನನ್ನೇ ಬಿಟ್ಟು ಬಂದಿದ್ದೇನೆ ನಾನು. ಅವನು ಆಟ ಆಡ್ತಾ ಇದ್ದ, ಅವನ ಕಣ್ಣು ಮುಂದೆ ನಾನು ಆಚೆ ಈಚೆ ಹೋದರೆ ಮತ್ತು ಕಾಣಿಸ್ಲಿಲ್ಲ ಆದರೆ ಕೂಗಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈಗಂದರೆ ಗೊತ್ತಾಗ್ತದೆ ಅಲ್ವಾ, ದೊಡ್ಡವರು ಆಗ್ತಾ ಇರುವ ಹಾಗೆಯೇ. ಸೊ ಅವನಿಗೆ ಗೊತ್ತಿಲ್ಲದೆ ಈಚೆ ಬಂದಿದ್ದೇನೆ ನಾನು. ಸಿಯೋನ್ ಸ್ಕೂಲಿಂದ ಮನೆಗೆ ಬಂದು ಮುಟ್ಟುವಾಗ ಕರೆಕ್ಟಾಗಿ 4:15 ಆಗ್ತದೆ. 4:15ಗೆ ಕರೆಕ್ಟ್ ನಮ್ಮ ಮನೆಯಲ್ಲೇ ಇರ್ತಾನೆ.
ಸ್ವಲ್ಪ ದೂರ ಉಂಟಲ್ಲ, ಮಡಂತ್ಯಾರಿಂದ ಪುಂಜಾಲಕಟ್ಟೆ ಬರಬೇಕು, ಪುಂಜಾಲಕಟ್ಟೆಯಿಂದ ಮತ್ತೆ ಕೂಡ ಒಳಗೆ ಇರುವಂಥದ್ದು. ನನ್ನ ಮನೆ ಯಾವಾಗಲೂ ಕೇಳ್ತಾ ಇರ್ತಾರೆ ಎಲ್ಲರೂ. ನಮಗೆ ಚರ್ಚ್ ಮಡಂತ್ಯಾರ್ ಚರ್ಚೆ, ನಮ್ಮ ಪ್ಯಾರಿಷ್ ಮಡಂತ್ಯಾರ್ ಪ್ಯಾರಿಷ್. ಮನೆ ಇರುವಂಥದ್ದು ಪುಂಜಾಲಕಟ್ಟೆಯಲ್ಲಿ ಒಳಗೆ. ಮತ್ತು ನಮ್ಮ ಫ್ಯಾಕ್ಟ್ರಿ ಕೂಡ ಮನೆ ಹತ್ತಿರನೇ ಇಲ್ಲ. ನನ್ನ ಹಸ್ಬೆಂಡ್ಗೆ ಕ್ಯಾಶ್ಯೂ ಫ್ಯಾಕ್ಟ್ರಿ ಇದೆ. ಕೆಲವರು ಕೇಳ್ತಾ ಇರ್ತಾರೆ ಏನು ಫ್ಯಾಕ್ಟ್ರಿ ಅಂತ ಹೇಳ್ತೀರಂತ. ಕ್ಯಾಶ್ಯೂ ಫ್ಯಾಕ್ಟ್ರಿ ಇದೆ. ಕ್ಯಾಶ್ಯೂ ನಟ್ಸನ್ನು ತಂದು ಅದನ್ನು ಕಟ್ ಮಾಡಿ ಪ್ರೊಸೆಸಿಂಗ್ ಮಾಡಿ ಸೇಲ್ ಮಾಡುವಂಥದ್ದು. ಸೊ ಅದರದ್ದು ಕೂಡ ನಾನು ಒಂದು ವಿಡಿಯೋನ ನಿಮಗೆ ಡಿಟೇಲ್ಡ್ ವಿಡಿಯೋನ, ಮತ್ತು ಅದರಲ್ಲಿ ಕೂಡ ಬಿಸ್ನೆಸ್ ಆಪರ್ಚುನಿಟೀಸ್ ಇದೆ, ಅದರ ಬಗ್ಗೆ ಕೂಡ ಡಿಟೇಲ್ಡ್ ವಿಡಿಯೋನ ಸದ್ಯದಲ್ಲೇ ಮಾಡಿ ಹಾಕ್ತೇನೆ. ಸ್ವಲ್ಪ ಟೈಮ್ ನನಗೆ ಸಾಕಾಗ್ತಾ ಇಲ್ಲ, ಹಾಗಾಗಿ ಬಟ್ ವೀಡಿಯೋಸ್ನ ನಾನು ಖಂಡಿತವಾಗಿ ಹಾಕ್ತೇನೆ. ಅದರ ಬಗ್ಗೆ ಎಲ್ಲ ಶೇರ್ ಮಾಡ್ತೇನೆ. ಮನೆಯಲ್ಲೇ ಕೂತ್ಕೊಂಡು ನಿಮಗೆ ಕ್ಯಾಶ್ಯೂನ ಕೂಡ ಸೇಲ್ ಮಾಡಿ, ಅಂದರೆ ನೀವು ಡೈರೆಕ್ಟಾಗಿ ಮಿಡಲ್ ಮೆನ್ ಇಲ್ಲದೆ ಕ್ಯಾಶ್ಯೂನ ತಗೊಂಡು ನಿಮಗೆ ಸೇಲ್ ಕೂಡ ಮಾಡ್ಬೋದು. ಆ ಒಂದು ಆಪರ್ಚುನಿಟಿ ಕೂಡ ಇದೆ. ಅದರ ಬಗ್ಗೆ ಎಲ್ಲ ನಾನು ಡೀಟೇಲ್ಡಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ ಫ್ಯೂಚರ್ ಡೇಸಲ್ಲಿ. ಸೊ ನಮ್ಮ ರಿಕ್ಷಾ ಡ್ರೈವರ್ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ಸಿಯೋನನ್ನು. ಈಗ ಕರ್ಕೊಂಡು ಬಂದಿದ್ದಾರೆ. ಅವನಿಗೆ ಏನಾದರೂ ಒಂದು ಚಾಕ್ಲೇಟ್ ಏನಾದರೂ ತೆಗೆದು ಕೊಡುವಂಥದ್ದು ಏನಾದರೂ ಮಾಡ್ತಾರೆ. ಯಾಕಂದರೆ ಅವ್ನು ಜಸ್ಟ್ ಇಂಪ್ರೆಸ್ ಮಾಡಬೇಕಲ್ವ ಮಕ್ಕಳನ್ನು ಫಸ್ಟ್. ಅವರಿಗೆ ಅವ್ರ ಜೊತೆ ಸೇಫ್ ಮತ್ತು ಅವ್ರ ಜೊತೆ ಹ್ಯಾಪಿ ಅಂತ ಹೇಳಿ ಅನಿಸಿದ್ರೆ ಮಾತ್ರ ಬರ್ತಾರೆ. ಇಲ್ಲಾದರೆ ಕೆಲವರೆಲ್ಲ ಜೋರು ಮಾಡ್ತಾರೆ, ಜೋರು ಮಾಡಿ ಕೂತ್ಕೊಳಿಸಿ ಕರ್ಕೊಂಡು ಹೋಗುವಂಥದ್ದು. ಹಾಗೆ ಮಾಡಿದರೆ ಮಕ್ಕಳು ಮತ್ತು ಅವ್ರ ಜೊತೆ ಹೋಗೋದೇ ಇಲ್ಲ. ಬಟ್ ಇವರು ತುಂಬ ಕೇರ್ಫುಲ್ಲಾಗಿ ಕರ್ಕೊಂಡು ಬರ್ತಾರೆ. ಸಿಯೋನ ಸ್ಕೂಲಿಂದ ಬಂದ ಕೂಡಲೇ ಅವನಿಗೆ ತುಂಬ ಹಸಿವಾಗ್ತಾ ಇರ್ತದೆ. ಫಸ್ಟ್ ಕೇಳುವಂಥದ್ದು ತಿನ್ನಲಿಕ್ಕೆ ಏನು ಮಾಡಿದ್ದೀರಾ ಅಂತ. ಮೊನ್ನೆ ನಾನು ಡೋನಟ್ಸ್ ಮಾಡಿದ್ದೆ ಅಲ್ಲ, ಇವತ್ತು ಕೂಡ ಡೋನಟನ್ನೇ ಕೇಳ್ತಾ ಇದ್ದ. ಅದಕ್ಕೆ ನಾನು ಹೇಳ್ತಿ ಇವತ್ತು ಡೋನಟ್ ಇಲ್ಲ, ಪಾಸ್ತಾ ಮಾಡಿದ್ದೇನೆ ಅಂತ ಹೇಳಿ. ಅದಕ್ಕೆ ನಾನು ಅವನಿಗೆ ಹೇಳ್ತಾ ಇದ್ದೆ, ಡೋನಟ್ ಮಾಡಲಿಕ್ಕೆ ಕಷ್ಟ ಎಷ್ಟುಂಟು, ಎಷ್ಟು ಕೆಲಸ ಉಂಟಂತ ನಿನಗೆ ಗೊತ್ತಾ, ಎಷ್ಟು ಪಾತ್ರೆ ಬೀಳ್ತದೆ ಅಂತ ಗೊತ್ತಾ ಅಂತ ಹೇಳಿ. ಅವರಿಗೆ ಗೊತ್ತಾಗೋದಿಲ್ಲ. ಬಟ್ ನಮಗೆ ಮಾಡುವವರಿಗೆ ಈಗ ಒಂದು ಗ್ಲಾಸ್ ಚಹಾ ಮಾಡಿದ್ರೇ, ಈಗ ಯಾರಾದರೂ ಬಂದರು ಅಂತ ಹೇಳಿದರೆ ಒಂದು ಗ್ಲಾಸ್ ಚಹಾ ಮಾಡಿದರೆ ಚಹಾ ಮಾಡಿದ ಪಾತ್ರೆ, ಸೋಸಿದ ಪಾತ್ರೆ, ಹಾಲು ಬಿಸಿ ಮಾಡಿದ ಪಾತ್ರೆ, ಮತ್ತು ಅದನ್ನು ಮಿಕ್ಸ್ ಮಾಡಿದ ಪಾತ್ರೆ, ಅವರಿಗೆ ಕೊಟ್ಟ ಲೋಟ ಅಂತ ಹೇಳಿ, ಅವರಿಗೆ ಕೊಡೋ ಟ್ರೇ ಅಂತೇಳಿ, ಎಷ್ಟು ಪಾತ್ರೆ ಅಲ್ವಾ. ಯಾರಿಗೆ ಕೊಡಬಾರ್ದು ಅಂತ ಹೇಳೋದಲ್ಲ, ಬಟ್ ಪಾತ್ರೆ ಅಷ್ಟು ಬೀಳ್ತದೆ. ಅದು ಮಾಡುವ ಹೆಂಗಸರಿಗೆ ಮಾತ್ರ ಗೊತ್ತಾಗುವಂಥದ್ದು. ಅದನ್ನು ಕೂಡ ತುಳಿಬೇಕಲ್ವ, ಅದನ್ನು ಕೂಡ ಒಣಗಿಸಬೇಕು, ಅದರ ಜಾಗದಲ್ಲಿ ಇಡಬೇಕು. ಆಬ್ವಿಯಸ್ಲಿ ಮಕ್ಕಳಿಗಂತೂ ಏನೂ ಗೊತ್ತಾಗೋದಿಲ್ಲ, ಅವರಿಗೆ ಹೇಳಿನೂ ಪ್ರಯೋಜನ ಇಲ್ಲ. ನಾವು ಕೂಡ ಚಿಕ್ಕವರಿರುವಾಗ ನಮಗೆ ಕೂಡ ಗೊತ್ತಾಗ್ತಾ ಇರಲಿಲ್ಲ. ನನ್ನ ಮಮ್ಮಿಯ ತಮ್ಮನ ಮನೆ ಇದೆ ಇಲ್ಲಿ ಉಜಿರೆ ಸೈಡ್ ಇರುವಂಥದ್ದು. ಸೊ ಅಲ್ಲಿಗೆ ನಾವು ಬರ್ತಾಯಿದ್ವಿ, ಅಂದರೆ ನನ್ನ ಅಜ್ಜಿ ಮನೆಗೆ ಬರ್ತಾ ಇದ್ದಂಥದ್ದು. ಸೊ ಅಜ್ಜಿ ಮನೆಗೆ ನಾವು ಈ ಒಂದು ಸಮ್ಮರ್ ಹಾಲಿಡೇಸಲ್ಲಿ ನಾನು ಬರ್ತಾಯಿದ್ದೆ, ನಾನು ನನ್ನ ಅಕ್ಕ ಎಲ್ಲ ಬರ್ತಾಯಿದ್ವಿ ನಾವು. ಅಲ್ಲಿ ಕೂಡ ನನ್ನ ಮಾಮನಿಗೆ ಕೂಡ ಮೂರು ಜನ ಮಕ್ಕಳಿದ್ದರು. ಸೊ ನಾವೆಲ್ಲರೂ ಸೇರಿ ಆಟ ಆಡ್ತಾಯಿದ್ವಿ, ತುಂಬ ಎಂಜಾಯ್ ಮಾಡ್ತಾಯಿದ್ವಿ. ಮಾವಿನ ಹಣ್ಣೆಲ್ಲ ಇರ್ತಿತ್ತು ಅಲ್ಲಿ. ಸಮ್ಮರ್ ಅಂದ್ರೇ ತುಂಬ ಖುಷಿ ಆಗ್ತಿತ್ತು. ಸಮ್ಮರ್ ಹಾಲಿಡೇಸಲ್ಲಿ ಅಲ್ಲಿ ಹೋಗೋದಂದ್ರೇ ಏನೋ ಒಂಥರ ಖುಷಿ. ಮತ್ತು ಡ್ರೆಸ್ಸಸ್ ಎಲ್ಲ ಎಕ್ಸ್ಚೇಂಜ್ ಮಾಡುವಂಥದ್ದು. ನನ್ನ ಡ್ರೆಸ್ ಕಸಿನಿಗೆ ಕೊಡುವಂಥದ್ದು, ಕಸಿನ ಡ್ರೆಸ್ ನಾನು ತಗೊಂಡು ಬರುವಂಥದ್ದು. ನೆಕ್ಸ್ಟ್ ಹಾಲಿಡೇ ಬರುವಾಗ ಅದನ್ನು ಎಕ್ಸ್ಚೇಂಜ್ ಮಾಡುವಂಥದ್ದು. ಹೀಗೇ ಆಗ್ತಾಯಿತ್ತು ಮುಂಚೆ ಎಲ್ಲ. ಹಾಗೇ ಮೇ ಬಿ ಯೂಸ್ಡ್ ಕ್ಲೋತ್ಸನ್ನು ಎಕ್ಸ್ಚೇಂಜ್ ಮಾಡ್ತಾಯಿದ್ರು. ಸೊ ತುಂಬಾ ಮೆಮೊರೀಸ್ ಇದೆ. ಇದು ಯಾಕೆ ಹೇಳಿದೆ ಅಂದರೆ ಅಲ್ಲಿ ಆಗೆಲ್ಲ ಒಲೆಯಲ್ಲಿ ಅಡುಗೆ ಮಾಡುವಂಥದ್ದಲ್ಲ. ಸೊ ಅಲ್ಲಿಯ ಅಂದರೆ ನನ್ನ ಮಮ್ಮಿಯ ತಮ್ಮನ ಹೆಂಡತಿ ಇದ್ರಲ್ಲ, ಸೊ ಅವರು ತುಂಬ ಚೆಂದ ಅಡುಗೆ ಮಾಡ್ತಿದ್ರು. ಅವ್ರು ಮಾಡುವ ಟೀ ಅಂತ ಹೇಳಿದ್ರೆ ನನಗೆ ತುಂಬ ಇಷ್ಟ ಆಗ್ತಿತ್ತು. ತುಂಬ ಹಾಲೆಲ್ಲ ಹಾಕಿ ಚೆಂದ ಟೀ ಮಾಡಿ ಕೊಡ್ತಾಯಿದ್ರು. ಸೊ ಅಲ್ಲಿ ನಿಮಗೆ ಗೊತ್ತಿರ್ಬೋದು, ಈ ನನ್ನ ಮಮ್ಮಿ ಮಲಯಾಳಿ ಕ್ರಿಶ್ಚಿಯನ್. ಸೊ ಮಮ್ಮಿ ಸೈಡಲ್ಲಿ ಅಂದರೆ ಅವರು ಹೆಚ್ಚಾಗಿ ಕಣ್ಣ ಚಹಾ ಎಲ್ಲ ಕುಡಿತಾರೆ. ಸೊ ಅಲ್ಲಿ ನನ್ನ ಅಜ್ಜನನ್ನು ಮೀಟ್ ಆಗಲಿಕ್ಕೆ ಅಂತೆಲ್ಲ ತುಂಬ ಜನ ಬರ್ತಾಯಿದ್ರು. ಮನೆ ರೋಡ್ ಸೈಡೇ ಇರುವಂಥದ್ದು. ಸೊ ಅಲ್ಲಿ ಯಾರಾದರೂ ಬಂದ ಕೂಡಲೇ ಅಜ್ಜ ಹೇಳ್ತಿದ್ರು ಚಹಾ ಮಾಡಿ ತಗೊಂಡು ಬಾ ಅಂತ ಹೇಳಿ. ಈಗ ನನಗೆ ಅನ್ನಿಸ್ತದೆ, ಮೊನ್ನೆ ಮಮ್ಮಿ ಹತ್ರ ಕೂಡ ಅದನ್ನೇ ಹೇಳಿದೆ, ಎಷ್ಟು ಕಷ್ಟ ಆಗ್ತಾ ಇದ್ದಿರ್ಬೋದು ಅವರಿಗೆ. ಅಂದರೆ ಒಲೆಯಲ್ಲಿ ಬೆಂಕಿ ಮಾಡಿ ಅನ್ನ ಎಲ್ಲ ಮಾಡ್ತಾ ಇರ್ತಾರೆ, ಸಾರು ಮಾಡ್ತಾ ಇರ್ತಾರೆ. ಮಧ್ಯದಲ್ಲಿ ಯಾರಾದರೂ ಒಬ್ಬರು ಬಂದರು, ಚಹಾ ಮಾಡಿ ತಗೊಂಡು ಬಂದ ಕೂಡಲೇ ಚಹಾ ಮಾಡಿ ತಗೊಂಡು ಬರ್ತಾಯಿದ್ರು. ಹಾಗೆಯೇ ಯಾರು ಹೋದರೆ ಸಹ ಯಾರಿಗೆ ಕೂಡ ಏನು ಊಟಕ್ಕೆ ಆಗಿರ್ಬೋದು, ನೀರಿಗೆ ಮತ್ತು ಚಹಾಗೆ ಯಾವುದಕ್ಕೆ ಆಗಿರ್ಬೋದು ಏನು ಸಹ ತೊಂದರೆ ಮಾಡ್ತಾ ಇರಲಿಲ್ಲ. ಚೆಂದ ಮಾಡಿ ಎಲ್ಲದನ್ನು ಮೇಂಟೈನ್ ಮಾಡ್ತಾಯಿದ್ರು. ನಾವು ಹೋದಾಗ ನಮಗೆ ನಾನ್ ವೆಜ್ ಮತ್ತು ಬೇರೆ ಬೇರೆ ಈ ಕಪ್ಪ ಅಂತೆಲ್ಲ ಮಾಡ್ತಾರೆ. ಸೊ ಅದರ ಕಪ್ಪ ಬಿರಿಯಾನಿ ಅದೆಲ್ಲ ತುಂಬ ಎಲ್ಲ ಮಾಡಿ ಕೊಡ್ತಾಯಿದ್ರು. ನಮ್ಮ ಮಮ್ಮಿಗೆಲ್ಲ ತುಂಬ ಇಷ್ಟ, ಹಾಗಾಗಿ ಅದನ್ನೆಲ್ಲ ಮಾಡ್ತಾಯಿದ್ರು ಚಿಕ್ಕದಿರುವಾಗ. ಈಗಲೂ ಕೂಡ ನನಗೆ ನೆನಪಾಗ್ತದೆ ಅವ್ರು ಎಷ್ಟು ಕೆಲಸ ಮಾಡ್ತಾಯಿದ್ರು ಅಂತ ಹೇಳಿ. ನಾವೀಗ ಆ ಒಂದು ಲೈಫನ್ನು ನಾವೀಗ ಅಂದರೆ ಜೀವನ ಮಾಡ್ತಾ ಇರುವಾಗ ನಮಗೆ ಗೊತ್ತಾಗ್ತದೆ ಎಷ್ಟು ಕಷ್ಟ ಆಗಿರ್ಬೋದು. ಈಗಾದರೆ ಗ್ಯಾಸ್ ಎಲ್ಲ ಇದೆ, ರಪ್ಪ ಯಾರಾದರೂ ಬಂದ ಕೂಡಲೇ ಒಂದು ಲೋಟ ಚಹಾ ಮಾಡು ಅಂದರೆ ರಪ್ಪ ಆಗಿ ಹೋಗ್ತದೆ. ಬಟ್ ಆಗ ಹಾಗೆಲ್ಲ ಒಲೆಗೆ ಬೆಂಕಿ ಮಾಡು, ಅಲ್ಲೇ ನಿಂತ್ಕೊಂಡು ನೋಡು, ಹಾಲು ಬಿಸಿ ಮಾಡು, ಅದನ್ನು ಹಾಕು, ಎಷ್ಟು ಕೆಲಸ ಇದ್ದಿರ್ಬೋದಲ್ಲ. ಬಟ್ ಅವರು ಮಾಡ್ತಾಯಿದ್ರು.
3 ಜನ ಮಕ್ಕಳಿದ್ರು ಕೂಡ ಇಡೀ ಮನೆಯನ್ನು ನೋಡಿಕೊಂಡು ಮನೆ ಕ್ಲೀನಿಂಗ್ ಇರ್ಬೋದು ಪ್ರತಿ ಕೆಲಸನ ಅವ್ರು ಮಾಡ್ತಾಯಿದ್ರು. ಅದರೊಟ್ಟಿಗೆ ದನ ಕೂಡ ಇತ್ತು, ಸೊ ಅದರದ್ದು ಕೆಲಸ ಮಾಡ್ತಾಯಿದ್ರು. ತುಂಬಾ ಸೂಪರ್ ವುಮನ್ ಅವರು ಕೂಡ. ಈಗ ನನಗೆ ಎಷ್ಟು ಸಲ ನೆನಪಾಗ್ತದೆ ಅಂತ ಇಲ್ಲ ಅವ್ರದ್ದು, ಯಾಕೆಂದರೆ ಅಷ್ಟು ಈಸಿ ಇಲ್ಲ ಆ ರೀತಿಯಲ್ಲಿ ಒಲೆಯಲ್ಲಿ ಚಹಾ ಮಾಡುವಂಥದ್ದು, ಅಡುಗೆ ಮಾಡುವಂಥದ್ದು. ಬಂದಾಗ ಈಗ ಒಬ್ಬರು ಬಂದು ಹೋದ ಕೂಡಲೇ ಸ್ವಲ್ಪ ಹೊತ್ತಲ್ಲಿ ಇನ್ನೊಬ್ಬರು ಆಚೆಯಿಂದ ಪಾಸ್ ಆಗ್ತಾಯಿದ್ರು, ಮಾತಾಡಲಿಕ್ಕೆ ಅಂತ ಬಂದರು, ಪುನಃ ಅವರಿಗೆ ಚಹಾ ಮಾಡಿ ಕೊಡುವಂಥದ್ದು. ಚಹಾನೇ ಹೆಚ್ಚು ಕುಡಿಯುವಂಥದ್ದು ಈಚೆ ಎಲ್ಲ. ಕಣ್ಣ ಚಹಾ, ಅವರು ಮಲಯಾಳಮಲ್ಲಿ ಕಟ್ಟಂಜಾಯ ಅಂತ ಹೇಳುವಂಥದ್ದು. ಸೊ ನನಗೆ ಕೂಡ ಸ್ವಲ್ಪ ಎಲ್ಲ ಮಲಯಾಳಂ ಬರ್ತದೆ, ನಾನು ಕೂಡ ಮಾತಾಡ್ತೇನೆ. ಕಟ್ಟಂಜಾಯ ಅಂತ ಹೇಳುವಂಥದ್ದು. ಸೊ ಯಾರಾದರೂ ಬಂದ ಕೂಡಲೇ ಕಟ್ಟಂಜಾಯ ಇಡಕ್ಕೆ ಅಂತ ಹೇಳಿದರೆ ಆಯಿತು, ಹೋಗಿ ತಗೊಂಡು ಬರ್ತಾಯಿದ್ರು. ಸೊ ಇದೆಲ್ಲ ತುಂಬಾ ಒಂದು ಮೆಮೊರೀಸ್. ಈಗ ನಾನು ಸಿಯೋಂದು ಟಿಫಿನ್ ಎಲ್ಲ ವಾಶ್ ಮಾಡುವ ಮತ್ತು ಯೂನಿಫಾರ್ಮ್ ಕೂಡ ವಾಶ್ ಮಾಡಬೇಕಲ್ಲ, ಸೊ ಅದನ್ನೆಲ್ಲ ನೆನೆಯಲಿಕ್ಕೆ ಹಾಕಲಿಕ್ಕೆ ಅಂತ ಹೇಳಿ ಬಂದಿದ್ದೇನೆ. ಸೊ ಅವನು ಆರಾಮದಲ್ಲಿ ಕೂತ್ಕೊಂಡು ಈ ಒಂದು ಪಾಸ್ತಾ ತಿಂತಾಯಿದ್ದ. ಬಟ್ ಒಂದು ಸಣ್ಣ ಗಾರ್ಲಿಕ್ ಇದು ಸಿಪ್ಪೆ ಅದರಲ್ಲಿ ಉಳಿದಿತ್ತು, ಆ ಒಂದು ಸಿಪ್ಪೆ ಅವನಿಗೆ ಸಿಕ್ತು. ಇದರಲ್ಲಿ ಏನೋ ಉಂಟು ಅಂತ ಹೇಳಿ ಅವನು ಮತ್ತೆ ತಿನ್ನಲೇ ಇಲ್ಲ. ನೋಡ್ಬೋದು ನೀವು, ಈ ರೀತಿ ಮಾಡುವಾಗ ನನಗೆ ಬೇಜಾರು ಕೂಡ ಆಗ್ತದೆ ಮತ್ತು ಕೋಪ ಕೂಡ ಬರ್ತದೆ. ಯಾಕೆಂದರೆ ಎಷ್ಟು ಕಷ್ಟಪಟ್ಟಲ್ವ, ಆ ಗಾರ್ಲಿಕ್ ಎಲ್ಲ ಹಾಕದಿದ್ದರೆ ಫ್ಲೇವರ್ ಬರ್ತದೆ, ಅದಕ್ಕೆ ಇಲ್ಲ ಅಲ್ಲ. ಆದರೂ ಕೂಡ ಮಕ್ಕಳಿಗೆ ಅರ್ಥನೇ ಆಗೋದಿಲ್ಲ, ತಿನ್ನಲಿಕ್ಕೆ ಕೇಳೋದಿಲ್ಲ ಅವನು. ಖಾಲಿ ಅದು ಮಾತ್ರ ಇದ್ದರೆ ಟೇಸ್ಟ್ ಎಂತ ಉಂಟಲ್ಲ. ನಾನು ಆದಷ್ಟು ಚಾಪ್ ಮಾಡಿ ಹಾಕಿದ್ದೆ ಗಾರ್ಲಿಕ್, ಬಟ್ ಒಂದು ಸ್ವಲ್ಪ ಸಿಪ್ಪೆ ಉಳಿದಿತ್ತು ಕಾಣ್ತದೆ. ಅದು ಅವನಿಗೆ ಗೊತ್ತಾಯಿತು, ಏನೋ ಮಿಕ್ಸ್ ಮಾಡಿದ್ದಾರೆ ಅಂತ ಹೇಳಿ ತಿನ್ನಲೇ ಇಲ್ಲ. ಇದು ಹಸ್ಬೆಂಡ್ ಬರುವಾಗ ಒಂದು ಪೆನ್ಸಿಲ್ ಬಾಕ್ಸ್, ಒಂದು ಕ್ರಯಾನ್ಸಿದು ಬಾಕ್ಸ್, ಮತ್ತು ಈ ಒಂದು ಕೆಳಗಿದು ಬಾಕ್ಸ್ ಏನಿದೆ ಇದು ನಮ್ಮ ಮಾವ ವಾಚ್ ತಗೊಂಡಿದ್ರು ಮೊನ್ನೆ, ಆ ವಾಚನ್ನು ಹಾಕಿ ಕೊಟ್ಟಂಥ ಬಾಕ್ಸ್. ಸೊ ಇದರಲ್ಲಿ ಸ್ವಲ್ಪ ಎಲ್ಲ ಈ ಕಿಂಡರ್ ಜಾಯ್ ತರಲಿಕ್ಕೆ ಹೇಳಿದ್ದೆ ಹಸ್ಬೆಂಡ್ ಹತ್ರ. ಸೊ ಅದನ್ನೆಲ್ಲ ತಗೊಂಡು ಬಂದಿದ್ದಾರೆ ಹಸ್ಬೆಂಡ್. ಟೀಚರ್ ಕೊಟ್ಟಿದ್ದು ಅಂತ ಹೇಳಿ ನಾವೇ ಇವಾಗ ಕೊಡ್ತಾ ಇರುವಂಥದ್ದು ಸಿಯೋನಿಗೆ. ಅವನಿಗಂತೂ ತುಂಬ ಖುಷಿ. ಕತ್ರಿ ತಗೊಂಡು ಬಾ ಅಂತ ಹೇಳಿದರೆ ಸ್ಪೂನ್ ತಗೊಂಡು ಬಂದಿದ್ದಾನೆ. ಅಜ್ಜಿ ಹತ್ರ ಕೇಳಿದ ಅವನು, ಅಂದರೆ ಅದು ಅವರಿಗೆ ಅರ್ಥ ಆಗಲಿಲ್ಲ, ಅವನ ಭಾಷೆಯಲ್ಲಿ ಹೇಳಿದ್ದು. ಅವನು ಮಾತಾಡಿದ್ದು ನಮಗೆ ಅರ್ಥ ಆಗ್ತಿದ್ದಲ್ಲ, ಸೊ ಅವರಿಗೆ ಅರ್ಥ ಆಗಲಿಲ್ಲ. ಹಾಗೆ ಅವನಿಗೆ ಸ್ಪೂನ್ ಕೊಟ್ಟಿದ್ದಾರೆ. ನಾವೇ ಮಾತಾಡಿ ಸ್ವಲ್ಪ ಎಲ್ಲ ಅವನಿಗೆ ಇಷ್ಟಾಗುವಂಥ ಚಾಕ್ಲೇಟ್ಸ್ ಮತ್ತು ಸ್ವಲ್ಪ ಈ ರೀತಿ ಗಿಫ್ಟ್ ಕೊಡುವ ಅಂತ ಹೇಳಿ ಹಸ್ಬೆಂಡ್ ತಂದು ಕೇಕ್ ರೂಮಲ್ಲಿ ಇಟ್ಟಿದ್ರು. ಸೊ ಆ ಕೇಕ್ ರೂಮಿಂದ ನಾನು ಈ ರೀತಿಯಲ್ಲಿ ಅಲ್ಲಿ ರಿಬ್ಬನ್ ಇತ್ತು ನನ್ನ ಹತ್ರ, ಅದನ್ನೆಲ್ಲ ಕೊಟ್ಟು ಪ್ಯಾಕ್ ಮಾಡಿ ತಗೊಂಡು ಬಂದಿದ್ದೀನಿ. ಖುಷಿ ನೋಡ್ಬೋದು, 2x ಸ್ಪೀಡಲ್ಲಿ ಓಡಿ ಬರ್ತಾ ಇದ್ದಾನೆ ಕಟ್ ಮಾಡಲಿಕ್ಕೆ ಅಂತ ಹೇಳಿ. ರಿಬ್ಬನ್ ಕಟ್ಟಿದ್ದು ಅಂತ ಹೇಳಿದರೆ ಅದೊಂದು ಖುಷಿ ಅಲ್ವಾ ಮಕ್ಕಳಿಗೆ. ಹಾಗೆ ರಿಬ್ಬನನ್ನು ಕೂಡ ಕಟ್ಟಿದಂಥದ್ದು. ಹೀಗೆ ಆದರೂ ಸ್ಕೂಲಿಗೆ ಹೋಗಲಿ ಅಂತ ಹೇಳಿ ನಮ್ಮ ಒಂದು ಆಸೆ. ಹೀಗೆ ಟೀಚರ್ ಗಿಫ್ಟ್ ಕೊಡ್ತಾರೆ ಹೋದರೆ ಅಂತ ನಾವು ತುಂಬ ದಿನದಿಂದ ಹೇಳ್ತಾ ಇದ್ವಿ. ನಿನ್ನೆ ಕೂಡ ಹೇಳಿದ್ದೆ ನಾನು ಕೊಡ್ತಾರೆ ಅಂತ ಹೇಳಿ, ಬಟ್ ನನಗೆ ಅವ್ನು ಬರೋ ಟೈಮ್ನಲ್ಲಿ ರೆಡಿ ಮಾಡಲಿಕ್ಕೆ ಆಗಲಿಲ್ಲ. ಮತ್ತು ಕೊಡಲಿಕ್ಕೆ ಸಹ ಏನಾದರೂ ಐಟಮ್ ಬೇಕಲ್ಲ, ಮನೆಯಲ್ಲಿದ್ದದೆಲ್ಲ ಅವ್ನು ನೋಡಿರ್ತಾನೆ, ಏನೆಲ್ಲ ಉಂಟು ಎಷ್ಟೆಲ್ಲ ತಂದಿದ್ದಾರೆ ಅಂತ ಹೇಳಿ. ಹೊಸತ್ತೇ ಆಗಬೇಕು, ಇಲ್ಲಾದರೆ ಗೊತ್ತಾಗ್ತದೆ. ಮತ್ತು ಹಸ್ಬೆಂಡಿಗೆ ಇವತ್ತು ಹೋಗ್ಲಿಕ್ಕೆ ಇರಲಿಲ್ಲ ಅಂತ, ಮಡಂತೇರು ಹೋದರೆ ಮಾತ್ರ ಒಳ್ಳೊಳ್ಳೆ ಐಟಮ್ಸ್ ಸಿಗುವಂಥದ್ದು. ಕುಂಜಲ್ಕಟ್ಟೆಯಲ್ಲಿ ಅಷ್ಟೊಂದು ಒಳ್ಳೆ ಅಂಗಡಿಗಳಿಲ್ಲ ಅಂತ ಒಂದು ಒಳ್ಳೆ ಐಟಮ್ಸ್ ಎಲ್ಲ ತರಲಿಕ್ಕೆ. ಹಾಗಾಗಿ ಇದ್ದದನ್ನು ತಗೊಂಡು ಬನ್ನಿ ಅಂತ ಹೇಳಿದ್ದೇನೆ. ಇವತ್ತು ಕೂಡ ಹಾಗೆಯೇ ಮಂಗ ಮಾಡಿದರೆ ಕೊಡ್ತಾರೆ ಅಂತ ಹೇಳಿ ಕೊಡದೇ ಇದ್ದರೆ ಮಕ್ಕಳಿಗೆ ನಮ್ಮ ಮೇಲೆ ಟ್ರಸ್ಟೇ ಹೋಗಿಬಿಡ್ತದಲ್ಲ. ಹಾಗಾಗಿ ಸೊ ಇದು ವಾಚಿದು ಬಾಕ್ಸ್, ಅದನ್ನು ನಾನಿಲ್ಲಿ ಕಟ್ಟಾಗಿತ್ತು, ಅದು ಸೈಡೆಲ್ಲ ಹೋಗಿತ್ತು, ಅದನ್ನು ಗಮಟೆ ಹಾಕಿ ರೆಡಿ ಮಾಡಿದ್ದೇನೆ. 9:30 ಆಗ್ತಾ ಉಂಟು ಟೈಮು. ನಾನು ಇನ್ನೂ ಕೂಡ ಸ್ನಾನ ಮಾಡಲಿಲ್ಲ, ಯಾಕಂದರೆ ಚಿಕ್ಕ ಮಗು ಇವತ್ತು ತುಂಬ ಹಠ ಮಾಡ್ತಾ ಇದ್ದ. ಹಾಗಾಗಿ ನಾನು ಸ್ನಾನಕ್ಕೆ ಹೋಗಲಿಲ್ಲ. ಅತ್ತೆ ಮಾವನಿಗೆ ಚಿಕ್ಕದನ್ನು ನಾನು ನೋಡ್ಕೊಳ್ಳಿಕ್ಕೆ ಈಗ ಕಷ್ಟ ಆಗ್ತದೆ, ಬಿಟ್ಟು ಹೋದರೆ ಸಹ ಅವರಿಗೆ ಏಜ್ ಆಗಿದೆ ಅಲ್ಲ. ಹಾಗೆ ನಾನು ಹಸ್ಬೆಂಡಿಗೆ ವೆಯ್ಟ್ ಮಾಡ್ತಾ ಇದ್ದೆ, ಇನ್ನೂ ಸ್ನಾನ ಆಗಬೇಕು ನಂದು. ಇಲ್ಲಿ ಕೆಲವೊಂದು ಈ ಒಂದು ಲಾಲಿಪಾಪ್ ಮತ್ತು ಕಿಂಡರ್ ಜಾಯ್ ಸಿಗಲಿಲ್ಲ, ಅದು ಬೇರೆ ಇನ್ನೊಂದು ಯಾವುದೋ ತಂದಿದ್ದಾರೆ ಸಿಮಿಲರ್ ಇರುವಂಥದ್ದು, ಅದನ್ನೆಲ್ಲ ಕೊಟ್ಟಿದ್ದಾರೆ. ಟೀಚರ್ ಕೊಟ್ಟದ್ದು ಅಂತ ಹೇಳಿದ್ದು. ಈಗ ತುಂಬ ಖುಷಿ ಅವನಿಗೆ, ಎಷ್ಟೊಂದು ಎಕ್ಸೈಟೆಡ್ ಆಗಿದ್ದ ಅಂತ ಇಲ್ಲ, ತುಂಬಾ ಖುಷಿಯಲ್ಲಿ ಎಲ್ಲ ಓಪನ್ ಮಾಡಿದ್ದಾನೆ. ಸೊ ಇದಾದ ನಂತರ ಇನ್ನು ನೆಕ್ಸ್ಟ್ ಡೇ ನೋಡಬೇಕಷ್ಟೇ ಯಾವ ರೀತಿಯಲ್ಲಿ ಸ್ಕೂಲಿಗೆ ಹೋಗ್ತಾನ ಇಲ್ವ ಅಂತ ಹೇಳಿ. ನಾವೆಲ್ಲರೂ ಕೂಡ ಅದೇ ರೀತಿಯಲ್ಲಿ ಬಿಹೇವ್ ಮಾಡ್ತಾ ಇದ್ವಿ. ಅಂದರೆ ಅತ್ತೆಗೂ ಕೂಡ ನಾನು ಮೊದಲೇ ಹೇಳಿದ್ದೆ, ಅವನ ಮುಂದೆ ಹೇಳಬೇಡಿ ನಾವೇ ತಂದದಂತ ಹೇಳಿ ಅಂತ ಹೇಳಿ. ಅವರಿಗೆ ಅರ್ಥ ಆಗಿರಲಿಲ್ಲ ಅದು, ಮತ್ತು ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ ಹೀಗೆ ಅಂತ ಹೇಳಿ. ಸೊ ಅವರು ಕೂಡ ಹಾಗೆಯೇ ನಮ್ಮ ಜೊತೆ ನಮ್ಮ ರೀತಿಯೇ ಆ್ಯಕ್ಟ್ ಮಾಡ್ತಾಯಿದ್ರು. ಹೀಗೇನಂದರೆ ಟೀಚರೇ ಕೊಟ್ಟಿರುವಂಥದ್ದು ಅಂತ ಹೇಳಿ. ಯಾರದು ಸಬ್ಸ್ಕ್ರೈಬರ್ ಹೇಳಿದ್ರಲ್ವ ಈ ಒಂದು ಐಡಿಯಾ, ತುಂಬ ಥ್ಯಾಂಕ್ಸ್ ಆಯಿತಾ. ನಮಗೆ ಸ್ವಲ್ಪ ಮಟ್ಟಿಗೆ ಇದು ವರ್ಕ್ ಆಯಿತು. ನೋಡಬೇಕು ಇನ್ನು ಮುಂದೆ ಹೇಗೆ ಆಗ್ತದೆ ಅಂತ ಹೇಳಿ. ನೆಕ್ಸ್ಟ್ ಇದು ಅಪ್ಡೇಟ್ ಕೂಡ ನಾನು ಹೇಳ್ತೇನೆ. स्पून आता आणणे स्पून आणणे हे सस्तावाला नाही तका स्पून असा ना सस्तावाला स्पून असा ना ते ब्रँडेड अन मात्र
वय राम स्पून अನ್ಕೊಂಡಿವಿ ಯಾರ ಅತನ್ಕ ಒಣ್ಣಿ ಏನಾದರೂ ಮಾಡುವಂತ ಆಗ್ತದೆ. ಯಾಕಂದರೆ ಒಮ್ಮೆ ಕೂಗದೆ ಸ್ಕೂಲಿಗೆ ಹೋದರೆ ಸಾಕು. ಈ ಅಳ್ತಾ ಹೋದ್ರು ಉಂಟಲ್ಲ ನನಗೇನೋ ಸಮಾಧಾನ ಇರೋದಿಲ್ಲ. ರಿಕ್ಷಾದಲ್ಲಿ ಕೂಡ ಅವರಿಗೆ ಸಹ ಉಪದ್ರ, ಮತ್ತು ಟೀಚರ್ಸಿಗೆ ಕೂಡ ನೋಡ್ಕೊಳ್ಳಿಕ್ಕೆ ಉಪದ್ರ, ಮತ್ತು ಅವನು ಕೂಡ ಡಿಸ್ಟರ್ಬ್ಡ್ ಆಗಿರ್ತಾನಲ್ಲ. ಹಾಗಾಗಿ ಸೊ ಹೇಗಾದರೂ ಮಾಡಿ ಎಲ್ಲರೂ ಕೂಡ ಪ್ರೇ ಮಾಡಿ ಅವನು ಒಳ್ಳೆ ರೀತಿಯಲ್ಲಿ ಸ್ಕೂಲಿಗೆ ಹೋಗಲಿಕ್ಕೆ ಅವನಿಗೆ ದೇವರು ಒಳ್ಳೆ ಬುದ್ಧಿಯನ್ನು ಕೊಡಲಿ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗ್ತದೆ ಅಂತ ಹೇಳಿ ಭಾವಿಸ್ತೇನೆ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೂ ವ್ಯಾಲ್ಯೂಬಲ್ ಕಾಮೆಂಟ್ಸ್ ಇದ್ದರೆ ಅದನ್ನು ಕೂಡ ಹಾಕಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಆಯಿತಾ? ಇನ್ನು ಕೆಲವರು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ನನ್ನ ಯೂಟ್ಯೂಬ್ ಚಾನಲ್ ಈಗ 12,000 ಫಾಲೋವರ್ಸನ್ನು ಅಂದರೆ ಸಬ್ಸ್ಕ್ರೈಬರ್ಸನ್ನು ರೀಚ್ ಆಗಲಿಕ್ಕಿದೆ. ತುಂಬ ಎಕ್ಸೈಟ್ಮೆಂಟಿಂದ ನಾನು ವೆಯ್ಟ್ ಮಾಡ್ತಾ ಇದ್ದೇನೆ. ಇಷ್ಟು ಬರ್ತಾರೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಇದು ಏನಿದ್ರು ಕೂಡ ನಿಮ್ಮೆಲ್ಲರ ಪ್ರೀತಿ ಮತ್ತು ಸಪೋರ್ಟಿಂದಾಗಿ ಆಗಿರುವಂಥದ್ದು. ಇನ್ನೂ ಕೂಡ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ. ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೇನೆ ನಾನು. ಹೋಪ್ ನಿಮಗೆ ನನ್ನ ಹಾರ್ಡ್ ವರ್ಕ್ ಕಾಣಿಸ್ತದೆ ಅಂತ ಹೇಳಿ ಅಂದ್ಕೊಳ್ತೇನೆ. ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.